ಎಲ್ರಿಗೂ ನಮಸ್ಕಾರ. 8ನೇ ತರಗತಿ DSERT ಪುಸ್ತಕದ ಎಕ್ಸ್ಪ್ಲೇಷನ್ಗೆ ಸ್ವಾಗತ ಎಲ್ರಿಗೂ. ಎಲ್ಲ ಆತ್ಮೀಯ ಸ್ಪರ್ಧಾರ್ಥಿಗಳೇ, ಇಂದಿನ ಪ್ರಶ್ನೆ ಪತ್ರಿಕೆಯನ್ನು ನೋಡ್ತಾ ಹೋದಾಗ ವಿಜ್ಞಾನ ಪ್ರಶ್ನೆಗಳನ್ನ ಅತಿ ಹೆಚ್ಚಾಗಿ ಎಲ್ಲಾ ಪರೀಕ್ಷೆಗಳು ಕೇಳ್ತಾ ಇದ್ದಾರೆ. ಓಕೆ, ಈ ಅಪ್ಕಮಿಂಗ್ ಎಕ್ಸಾಮ್ ಆಗಿರ್ತಕ್ಕಂಥ CR ಆಗಿರ್ಬೋದು ಅಥವಾ DAR ಆಗಿರ್ಬೋದು, KSRP ಹೌದಾ, ಕ್ರೈಸಿಸ್ ಹೌದಾ, ವಸತಿ ಶಿಕ್ಷಣ ಸಂಸ್ಥೆಗಳದು ಹೌದಾ, ಕ್ರೈಸಿಸ್ ಆಗಿರ್ಬೋದು, ನೆಕ್ಸ್ಟ್ ಏನು VAO ಆಗಿರ್ಬೋದು ಹೌದಾ, ಇನ್ನು SDA FDA ಹುದ್ದೆಗಳನ್ನ ಕಾಲ್ಫಾರ್ಮ್ ಮಾಡ್ತೀವಿ ಅಂತ ಹೇಳಿ ಇತ್ತೀಚೆಗೆ ಇನ್ಫಾರ್ಮೇಶನ್ ಕೊಡಲಾಗಿದೆ ಹೌದಾ. ಹಾಗಾದ್ರೆ ನೆಕ್ಸ್ಟ್ ಇನ್ನು ಪೊಲೀಸ್ ಎಕ್ಸಾಮ್ಗಳಿದಾವೆ. ಇನ್ನು ಇನ್ನಿತರ ಎಲ್ಲಾ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗಾಗಿ ನಾವು NCERT ಮತ್ತು DSERT ಪುಸ್ತಕಗಳನ್ನು ಓದಬೇಕು. ಅಲ್ಲಿ ನೀವು NCERT ಮತ್ತು DSERT ಪುಸ್ತಕವನ್ನ ಓದೋ ಅಗತ್ಯವಿಲ್ಲ. ಇಲ್ಲಿ ನಾನು ಎಕ್ಸ್ಪ್ರೆಷನ್ ನ ಇನ್ ಡೀಟೇಲ್ ಆಗಿ ಕೊಡ್ತಾ ಹೋಗ್ತೀನಿ. ಜಸ್ಟ್ ನೀವು ಗ್ಲಾನ್ಸ್ ಮಾಡಿದ್ರೆ ಸಾಕು, ಇಲ್ಲಿ NCERT ಪುಸ್ತಕವನ್ನು ಓದೋ ಅವಶ್ಯಕತೆ ಇರೋದಿಲ್ಲ. ಹಾಗಾದ್ರೆ ಇಲ್ಲಿ 8ನೇ ತರಗತಿಯ ಏನು ಮೊದಲನೇ ಪಾಠ ಆಗಿರತಕ್ಕಂಥ ಯಾವುದು, ಕೆಲವೊಂದು ಜೀವಿಗಳ ರಚನೆ ಆಗಿರ್ಬೋದು, ಅವುಗಳೆಲ್ಲವನ್ನ ನಾನು ಹಿಂದಿನ ತರಗತಿಯಲ್ಲಿ ಹೇಳಿದ್ದೀನಿ ಹೌದಾ. ಲಾಸ್ಟ್ 2 ತರಗತಿಯಲ್ಲಿ ಹೇಳಿದ್ದೀನಿ. ಅವುಗಳ ಏನು ವಿಡಿಯೋ ಲಿಂಕ್ ಬೇಕಿತ್ತು ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ, ಅದನ್ನ ತಗೋಬಹುದು. ಹಾಗೂ ಇಲ್ಲಿ ಏನ್ ಕ್ಲಾಸ್ ಮಾಡ್ತೀನಿ ಅದ್ರ ನೋಟ್ಸ್ PDF ಬೇಕಿತ್ತು ಅಂದ್ರೆ ಆರ್ ಮಂಜುನಾಥ್ ಹಿಸ್ಟ್ರಿ ಗ್ರೂಪ್, ಆರ್ ಮಂಜುನಾಥ್ ಹಿಸ್ಟರಿ ಗ್ರೂಪ್ ಟೆಲಿಗ್ರಾಮ್ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ಅಲ್ಲಿ ಜಾಯ್ನ್ ಆದ್ರೆ ಸಾಕು. ಅಲ್ಲಿ ನಿಮಗೆ ಪ್ರತಿಯೊಂದು ಸಬ್ಜೆಕ್ಟ್ ನೋಟ್ಸ್ಗಳನ್ನ ಇಲ್ಲಿ ಕ್ಲಾಸ್ ಮಾಡಿರ್ತಕ್ಕಂಥ ಪ್ರತಿಯೊಂದು ಸಬ್ಜೆಕ್ಟ್ ನೋಟ್ಸ್ಗಳನ್ನ ನೀವೆಲ್ಲಿ ಪಡ್ಕೋಬಹುದು PDF ರೂಪದಲ್ಲಿ. ಓಕೆ, ಇಲ್ಲಿ ನಾನು ಹಿಂದೆ ಆಗ್ಲೇ ಹೇಳಿದೆ ಹೌದಾ, ನಾವೇನು ಸೂಕ್ಷ್ಮ ಜೀವಿಗಳನ್ನ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಅಂತೇಳಿ. ಮನುಷ್ಯನಿಗೆ ಹಲವಾರು ರೋಗಗಳು ಬರ್ತಾ ಹೋಗುತ್ತೆ. ಅಲ್ಲಿ ಬ್ಯಾಕ್ಟೀರಿಯಾ ಆಗಿರ್ಬೋದು, ರೋಗಗಳಂದಾಗ ಬ್ಯಾಕ್ಟೀರಿಯಾದಿಂದನೂ ಬರುತ್ತೆ ಹೌದಾ, ಬ್ಯಾಕ್ಟೀರಿಯಾದಿಂದನೂ ಬರುತ್ತೆ, ವೈರಸ್ಗಳಿಂದ ಬರುತ್ತೆ, ಶಿಲೀಂಧ್ರ ಆಗಿರ್ಬೋದು, ನೆಕ್ಸ್ಟ್ ಪ್ರೋಟೋಜೋವಾ, ಇವುಗಳೆಲ್ಲವಿಂದ ಏನಾಗುತ್ತೆ, ಮಾನವನಿಗೆ ರೋಗಗಳು ಬರ್ತಾ ಹೋಗುತ್ತೆ. ಹಾಗಾದ್ರೆ ಈ ರೋಗಗಳಲ್ಲಿ 2 ವಿಧಗಳು ಬರ್ತಾ ಹೋಗುತ್ತೆ. ಅದನ್ನ ಇಲ್ಲಿ ನಿಮಗೆ ಸಪರೇಟ್ ಆಗಿ ಚಾರ್ಟ್ ಕೊಟ್ಟಿದ್ದೀನಿ ಹೌದಾ. ಅಲ್ಲಿ NCERT ಅಲ್ಲಿ ಎಲ್ಲಿ ಕರೆಕ್ಟ್ ಆಗಿ ವೈರಸ್ಗಳಿಂದ ಯಾವ್ದು ಹರಡುತ್ತೆ, ಯಾವುದು ಬ್ಯಾಕ್ಟೀರಿಯಾಗಳಿಂದ ಯಾವ ರೋಗ ಹರಡುತ್ತೆ, ಶಿಲೀಂಧ್ರಗಳಿಂದ ಯಾವುದು, ಪ್ರೋಟೋಜೋಗಳಿಂದ ಯಾವ ರೋಗ ಹರಡುತ್ತೆ ಅನ್ನೋದನ್ನ ಸ್ವಲ್ಪ ಕ್ಲಮ್ಸಿಯಾಗಿ ಕೊಟ್ಟಿದ್ದಾರೆ. ಬೇರೆ ಬೇರೆ ಪೇಜ್ ಅಲ್ಲಿ ಕೊಟ್ಟಿದ್ದಾರೆ. ಅವುಗಳೆಲ್ಲವನ್ನ ತೆಗೆದುಕೊಂಡು ಬಂದು ಒಂದು ಚಾರ್ಟ್ ರೂಪದಲ್ಲಿ ತಯಾರು ಮಾಡಿ PPTಯನ್ನು ರೆಡಿ ಮಾಡಿದ್ದೀನಿ. ಓಕೆ, ಈ PPTನ ಎಕ್ಸ್ಪ್ಲೇನ್ ಮಾಡೋಕ್ಕಿಂತ ಮುಂಚೆ ಆ NCERT ಅಲ್ಲಿ ಸ್ವಲ್ಪ ಬೇಸಿಕ್ ಪಾಯಿಂಟ್ಸ್ ಇದಾವೆ, ಅದನ್ನ ಹೇಳ್ತಾ ಹೋಗ್ತೀನಿ. ಇಲ್ಲಿ ಜೀವಿ ಅಂದಾಗ ಅಥವಾ ರೋಗ ಅಂದಾಗ ಏನು ಭೂಮಿ ಮೇಲೆ ಬದುಕಿದಾಗ ಇಲ್ಲಿ ಹಲವಾರು ರೋಗಗಳನ್ನು ನೋಡ್ತಾ ಹೋಗ್ತೇನೆ ಹೌದಾ. ಹಾಗಾದ್ರೆ ಆ ಕೆಲವೊಂದು ರೋಗಗಳು ಯಾವ್ಯಾವ ಒಂದು ಅಂಗಗಳಿಗೆ ತಟ್ಟಬಹುದು ಅಥವಾ ಏನು ದೇಹಕ್ಕೆ ಇಡೀ ದೇಹಕ್ಕೆ ತಗೋಬಹುದು ಹೌದಾ. ಹಾಗಾದ್ರೆ ಕೆಲವೊಂದು ರೋಗಗಳು ಗುಣಪಡಿಸ್ಬೋದು, ಇನ್ನೊಂದು ಕೆಲ ರೋಗಗಳೇನಾಗ್ತವೆ, ಅವುಗಳನ್ನ ಗುಣಪಡಿಸಕ್ಕಾಗೋದಿಲ್ಲ, ಸಾಯೋವರೆಗೂ ಅವು ಇದ್ದೇ ಇರ್ತವೆ, ಮಾರಣಾಂತಿಕ ಕಾಯಿಲೆಗಳಂತ ಕರಿತಾ ಹೋಗ್ತೀವಿ. ಹಾಗಾದ್ರೆ ಇಲ್ಲಿ ಕೆಲ ರೋಗಗಳಂದ ಕೆಲವು ಏನ್ ಮಾಡ್ತವೆ, ಬ್ಯಾಕ್ಟೀರಿಯಾದಿಂದ ಹರಡ್ತವೆ, ಕೆಲವೊಂದು ವೈರಸ್ಗಳಿಂದ ಹರಡ್ತವೆ, ಇನ್ನು ಶಿಲೀಂಧ್ರದಿಂದ, ನೆಕ್ಸ್ಟ್ ಇಲ್ಲಿ ಹುಳಗಳು ಒಂದೇ ಅಥವಾ ನಾವು ಕೀಟಗಳು ಅಂತ ಕರಿತಾ ಹೋಗ್ತೀವಿ. ಇವುಗಳಿಂದ ನಮಗೆ ಏನಾಗುತ್ತೆ, ಪ್ರಶ್ನೆಗಳು ಬರ್ತಾ ಹೋಗುತ್ತೆ ಹೌದಾ. ನೆಕ್ಸ್ಟ್ ಪ್ರೋಟೋಜೋಗಳು ಕೂಡ ಅಂತ ಹುಳಗಳು ಅಥವಾ ಕೀಟಗಳು ಅಥವಾ ಪ್ರೋಟೋಜೋಗಳು ಅಂತ ಕರಿತಾ ಹೋಗ್ತೀವಿ. ಇವುಗಳೆಲ್ಲವೂ ಕೂಡ ಏನು, ಏಕಕೋಶೀಯ ಜೀವಿಗಳು, ಯಾವು, ಪ್ರೋಟೋಜೋಗಳು. ಹಾಗಾದ್ರೆ ಈ ಸೂಕ್ಷ್ಮ ಜೀವಿಗಳಿಂದ ಉಂಟಾಗ್ತಕ್ಕಂಥ ರೋಗಕಾರಕಗಳು ಯಾವು. ಓಕೆ, ಈ ರೋಗಗಳು ಉಂಟು ಮಾಡತಕ್ಕಂಥ ಈ ಬ್ಯಾಕ್ಟೀರಿಯಾ ಆಗಿರ್ಬೋದು, ಶಿಲೀಂಧ್ರ ಆಗಿರ್ಬೋದು, ವೈರಸ್ಗಳಾಗಿರ್ಬೋದು, ಹುಳಗಳು ಅಥವಾ ಪ್ರೋಟೋಜೋಗಳಾಗಿರ್ಬೋದು, ಇವುಗಳೆಲ್ಲವನ್ನ ನಾವು ರೋಗಕಾರಕಗಳಂತ ಕರಿತಾ ಹೋಗ್ತೀವಿ. ಏನು, ರೋಗಕಾರಕಗಳಂತ ಕರಿತಾ ಹೋಗ್ತೀವಿ. ಹಾಗಾದ್ರೆ ಪ್ರಶ್ನೆ ಹೆಂಗ್ ಕೇಳ್ತಾನೆ ಪರೀಕ್ಷೆಯಲ್ಲಿ ಅಂತ ಕೇಳಿದಾಗ, ಇಲ್ಲಿ ಹೊಂದಿಸಿ ಬರೆಯಲಿ ಕೇಳ್ತಾನೆ. ಹೊಂದಿಸಿ ಬರೆಯಿರಿ ಅಂತ ಕೇಳಿ ಹೊಂದಿಸಿ ಬರೆಯಿರಿಯಲ್ಲಿ ನಮಗೆ ಒಂದ್ ಕಡೆ ಪಾರ್ಟ್ A ಪಾರ್ಟ್ B ಕೊಟ್ಟು ಇಲ್ಲಿ ಕೆಲವೊಂದಿಷ್ಟು ರೋಗಗಳನ್ನ ಕೊಟ್ಟಿದ್ದಾನೆ ಹೌದಾ, ಕೆಲವೊಂದಿಷ್ಟು ರೋಗಗಳನ್ನ ಕೊಡ್ತಾನೆ. ಕೆಲವೊಂದಿಷ್ಟು ಒಂದು 4 ರೋಗಗಳನ್ನು ಕೊಟ್ಟು ಈ ಕಡೆ ಹರಡ್ತಕ್ಕಂತಹ
ವೈರಸ್ ಆಗಿರ್ಬೋದು, ಪ್ರೋಟೋಸೋವ್ ಆಗಿರ್ಬೋದು, ನೆಕ್ಸ್ಟ್ ಬ್ಯಾಕ್ಟೀರಿಯಾಗಳು, ಅವುಗಳ ಕಾರಕಗಳನ್ನ ಕೊಡ್ತಾನೆ. ಆ ಒಂದು ರೋಗಗಳು ಅದನ್ನ ಹರಡ್ತಕ್ಕಂಥ ಕಾರಕಗಳನ್ನ ಕೊಡ್ತಾ ಹೋಗ್ತಾನೆ. ಹೌದಾ? ಇಲ್ಲಾಂದ್ರೆ ನಿಮಗೆ ಹೇಳಿಕೆ ರೂಪದಲ್ಲಿ ಕೊಡ್ತಾ ಹೋಗ್ತಾನೆ. ಹೇಳಿಕೆ ಒಂದು ಸೆಂಟೆನ್ಸ್ ಕೊಡ್ತಾನೆ. ಹೇಳಿಕೆ 2 ಸೆಂಟೆನ್ಸ್ ಕೊಟ್ಟು ಇಲ್ಲಿ ಕೆಳಗಡೆ 4 ಆಪ್ಷನ್ ಕೊಡ್ತಾನೆ. ಆಪ್ಷನ್ ಎ ಹೇಳಿಕೆ 1 ಸರಿ, ಹೇಳಿಕೆ 1 ಸರಿ ಅಂತ ಕೊಡ್ತಾನೆ. ನೆಕ್ಸ್ಟ್ ಬಿ ಹೇಳಿಕೆ 2 ಸರಿ ಅಂತ ಕೊಡ್ತಾನೆ. ಆಪ್ಷನ್ 3 ಆಪ್ಷನ್ ಸಿ ಏನು ಹೇಳಿಕೆ 1 ಹೇಳಿಕೆ 1 ಏನಾಗುತ್ತೆ? ಒಂದು ನಿಮಿಷ. ಹೌದಾ? ಹೇಳಿಕೆ 1 ಸರಿ ಮತ್ತು ಹೇಳಿಕೆ 2 ತಪ್ಪು. ನೆಕ್ಸ್ಟ್ ಆಪ್ಷನ್ ಡಿ ಎರಡು ಹೇಳಿಕೆಗಳು ತಪ್ಪಾಗಿವೆ. 2 ಹೇಳಿಕೆಗಳು ತಪ್ಪಾಗಿವೆ ಅಂತ ಪ್ರಶ್ನೆ ಕೇಳ್ತಾನೆ. ಇಲ್ಲಿ ಬರೀ ನಿಮಗೆ ಪಾಠ ಮಾಡೋದಲ್ಲ, ಪ್ರಶ್ನೆಗಳು ಹೆಂಗೆ ಅರೈಸ್ ಆಗ್ತವೆ ಈ ಟಾಪಿಕ್ ಮೇಲೆ ಅನ್ನೋದನ್ನ ನಾವು ಹಿಂದಿನ ಪ್ರಶ್ನೆ ಪತ್ರಿಕೆಯನ್ನು ನೋಡ್ಬೋದು. ಮತ್ತೆ ಮುಂದೆ ಬರ್ತಕ್ಕಂಥ ಪರೀಕ್ಷೆಗಳಲ್ಲಿ ಇವುಗಳನ್ನ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಅವುಗಳನ್ನ ನಾನಿಲ್ಲಿ ಹೇಳ್ತಾ ಹೋಗ್ತೀವಿ. ಹಾಗಾದ್ರೆ ರೋಗಗಳಂದಾಗ ನಮಗೆ ಕೆಲವೊಂದು ಅಲ್ಪ ಸಮಯದವರೆಗೆ ಇರುತ್ತೆ, ಟ್ರೀಟ್ಮೆಂಟ್ ಕೊಟ್ಟರೆ ಕಡಿಮೆ ಆಗುತ್ತೆ. ಕೆಲವೊಂದು ಏನ್ ಮಾಡ್ತವೆ, ದೀರ್ಘ ಸಮಯದವರೆಗೆ ಇರ್ತವೆ. ಅವುಗಳು ಚಿಕಿತ್ಸೆ ತಗೊಳ್ತಾ ಇರಬೇಕು, ಆರೈಕೆ ಮಾಡ್ತಾನೆ ಇರಬೇಕು. ಹಾಗಾದ್ರೆ ಈ ರೋಗ ಉಂಟು ಮಾಡ್ತಕ್ಕಂಥ ಬ್ಯಾಕ್ಟೀರಿಯಾ ಆಗಿರ್ಬೋದು, ವೈರಸ್ಗಳಾಗಿರ್ಬೋದು, ಪ್ರೋಟೋಸೋವಾ, ಇವುಗಳೆಲ್ಲವನ್ನ ನಾವು ಪ್ರಮುಖ ವರ್ಗೀಕರಣವಾಗಿ ನೋಡ್ತಾ ಹೋಗ್ತೀವಿ. ಹೌದಾ? ಅಂದ್ರೆ ವೈರಸ್ಗಳಿಂದ ಯಾವ ರೋಗ ಹರಡ್ತವೆ, ಬ್ಯಾಕ್ಟೀರಿಯಿಂದ ಯಾವ ರೋಗ ಹರಡ್ತವೆ, ಶಿಲೀಂಧ್ರ ಆಗಿರ್ಬೋದು, ಪ್ರೋಟೋಸೋವಾಗಿರ್ಬೋದು, ಇವುಗಳೆಲ್ಲವೂ ಕೂಡ ಯಾವ ಒಂದು ವೈರಸ್ಗಳಿಂದ ಹರಡ್ತವೆ ಅಥವಾ ಯಾವ ರೋಗವನ್ನ ಹರಡ್ತವೆ ಅಂತ ನೋಡ್ತಾ ಹೋಗೋಣ. ಹಾಗಾದ್ರೆ ಇಲ್ಲಿ ರೋಗ ಅಂದಾಗ ನಮ್ಗೆ 2 ರೀತಿಯಾಗಿ ಬರುತ್ತೆ. ಒಂದು ಸಾಂಕ್ರಾಮಿಕವಲ್ಲದ ರೋಗಗಳು, ಸಾಂಕ್ರಾಮಿಕವಲ್ಲದ ರೋಗಗಳು ಅಂದ್ರೆ ಒಬ್ಬ ಮನುಷ್ಯನಿಂದ ಒಬ್ಬ ವ್ಯಕ್ತಿಯಿಂದ ಒಬ್ಬ ಸೋಂಕಿತ ವ್ಯಕ್ತಿಯಿಂದ ಮತ್ತೊಬ್ಬರಿಗೆ ರೋಗ ಹರಡುವ ಪ್ರಕ್ರಿಯೆ ಅಂತ ಕರಿತಾ ಹೋಗ್ತೀವಿ. ಅಂದ್ರೆ ಇಲ್ಲಿ ಒಬ್ಬ ಸೋಂಕಿತ ವ್ಯಕ್ತಿಗೆ ಆ ರೋಗ ಬಂದಿದೆ. ಆ ರೋಗ ಒಂದ್ ನಿಮಿಷ. ಹರಡುವ ಪ್ರಕ್ರಿಯೆ ಇದು ನಿಮಗೆ ಸಾಂಕ್ರಾಮಿಕ ರೋಗಗಳಂತ ಬರುತ್ತೆ. ಅಂದ್ರೆ ಸಾಂಕ್ರಾಮಿಕ ರೋಗಗಳಂದ್ರೇನು? ಒಬ್ಬ ಸೋಂಕಿತ ವ್ಯಕ್ತಿಯಿಂದ ಮತ್ತೊಬ್ಬರಿಗೆ ಆ ರೋಗ ಹರಡ್ತಕ್ಕಂಥ ಪ್ರಕ್ರಿಯೆ. ಹೌದಾ? ಅಂದ್ರೆ ಯಾವ್ದಾದ್ರು ಒಬ್ಬ ವ್ಯಕ್ತಿ ಇರ್ತಾನೆ ಅನ್ಕೊಳ್ಳಿ, ಆ ವ್ಯಕ್ತಿಯಿಂದ ಮತ್ತೊಬ್ಬರಿಗೆ ಯಾವುದೋ ಗಾಳಿ ಮೂಲಕ ಆಗಿರ್ಬೋದು, ನೇರ ಸಂಪರ್ಕದಿಂದ ಆಗಿರ್ಬೋದು, ಅಥವಾ ಆಹಾರದ ಮೂಲಕ ಆಗಿರ್ಬೋದು, ಅಥವಾ ಸೊಳ್ಳೆಗಳ ಮೂಲಕ ಆಗಿರ್ಬೋದು, ಇವುಗಳೆಲ್ಲವೂ ಕೂಡ ಯಾವುದ್ರ ಮೂಲಕ ರೋಗ ಹರಡುತ್ತಲ್ಲ ಅದನ್ನ ನಾವು ಸಾಂಕ್ರಾಮಿಕ ರೋಗಗಳನ್ನು ಕರಿತೀವಿ. ಯಾವ ರೋಗಗಳು ಹರಡುವುದಿಲ್ಲವೋ ಅವುಗಳನ್ನ ನಾವೇನಂತ ಕರಿತಾ ಹೋಗ್ತೀವಿ? ಅವುಗಳನ್ನ ನಾವು ಸಾಂಕ್ರಾಮಿಕವಲ್ಲದ ರೋಗಗಳು ಅಂತ ಕರಿತೀವಿ. ಆದ್ರೆ ಇದಕ್ಕೆ ಇದು ಪರ್ಫೆಕ್ಟ್ ಎಕ್ಸಾಂಪಲ್ ಕೊಟ್ಟೆ. ಹಾಗಾದ್ರೆ ಇಲ್ಲಿ ಸಾಂಕ್ರಾಮಿಕವಲ್ಲದ ರೋಗಗಳು ಯಾವುವು ಅಂತ ನೋಡೋದು. ಮೊದಲಾಗಿ ಈ ಕ್ಯಾನ್ಸರ್ ಅಂದಾಗ ನಾವು ಮೈಟೋಸಿಸ್ ಸೆಲ್ ಡಿವಿಷನ್, ಕಾರಣ ಏನು? ಮೈಟೋಸಿಸ್ ಸೆಲ್ ಡಿವಿಷನ್ ಅಂತ ಕರಿತೀವಿ. ಮೈಟೋಸಿಸ್ ಕೋಶ ವಿಭಜನೆ ಅಂತ ಕರಿತಾವೆ. ಹಾಗಾದ್ರೆ ಈ ಮಧುಮೇಹ ಅಂತೀವಿ, ಹೌದಾ? ಶುಗರ್, ಇದು ಟ್ರಾನ್ಸ್ಫರ್ ಆಗೋದಿಲ್ಲ. ಕ್ಯಾನ್ಸರ್ ಒಬ್ಬರಿಂದ ಒಬ್ಬರಿಗೆ ಟ್ರಾನ್ಸ್ಫರ್ ಆಗೋದಿಲ್ಲ, ಹೌದಾ? ಹರಡುವುದಿಲ್ಲ. ನೆಕ್ಸ್ಟ್ ಅಸ್ತಮ, ಉಸಿರಾಟದ ತೊಂದರೆ ಅಂತ ಕರಿತಾ ಹೋಗ್ತೀವಿ. ಇಲ್ಲಿ ಉಸಿರಾಟದ ತೊಂದರೆ ಇದ್ರೆ ನಾವು ಇಂಗ್ಲಿಷ್ ಅಲ್ಲಿ ಏನ್ ಕರಿತೀವಿ? ಓಕೆ, ಇಲ್ಲಿ ಕಾರ್ಬನ್ ಮೊನಾಕ್ಸೈಡ್ ಅಂತ ಕರಿತೀವಿ. CO ಅಂದ್ರೇನು? ಕಾರ್ಬನ್ ಮೊನಾಕ್ಸೈಡ್. ಈ ಕಾರ್ಬನ್ ಮೊನಾಕ್ಸೈಡ್ ನಿಂದಾಗಿ ಉಸಿರುಗಟ್ಟುವಿಕೆ ಉಂಟಾಗುತ್ತೆ.
ಗಟ್ಟುವಿಕೆ ಉಂಟಾಗುತ್ತೆ. ಹಾಗಾದರೆ ಇದನ್ನು ನಾವು ಇಂಗ್ಲೀಷಲ್ಲಿ ಅಂತ ಕರಿತೀವಿ ಆಸ್ಫಿಕ್ಸಿಯಾ ಅಂತ ಕರಿತಾ ಹೋಗ್ತೀವಿ. ಹಾಗಾದರೆ ಈ ರೋಗಕಾರಗಳಿಂದ ಉಂಟಾಗುತ್ತೆ. ಹೌದಾ, ರೋಗಗಳಂದಾಗ ರೋಗಕಾರಕಗಳಿಂದ ಉಂಟಾಗ್ತವೆ. ಅವುಗಳ ರೋಗಕಾರಕಗಳು ಯಾವುವು? ಒಬ್ಬ ವ್ಯಕ್ತಿಯಿಂದ ಮತ್ತೊಬ್ಬರಿಗೆ ಏನು ರೋಗವನ್ನ ಹರಡುತ್ತವೋ ಅವುಗಳಿಗೆ ನಾವು ರೋಗಕಾರಕಗಳು, ಅಥವಾ ನಾವು ರೋಗವನ್ನ ಹರಡ್ತಕ್ಕಂಥ ಕೀಟಗಳಿಗೆ ನಾವು ಅಥವಾ ವೈರಸ್ಗಳಿಗೆ, ಶಿಲೀಂಧ್ರಗಳಿಗೆ ನಾವು ರೋಗಕಾರಕಗಳು ಅಂತ ಕರಿತಾ ಹೋಗ್ತೀವಿ. ಅವುಗಳು ನಮ್ಮ ದಿನನಿತ್ಯ ಜೀವನದಲ್ಲಾಗಿರ್ಬೋದು, ಅಥವಾ ಆಹಾರ ಪದ್ಧತಿ ಆಗಿರ್ಬೋದು, ಅಥವಾ ನಮ್ಮ ಸುತ್ತಮುತ್ತಲಿನ ವಾತಾವರಣದಲ್ಲಿ ಕೂಡ ಇವುಗಳು ಇರ್ತವೆ. ಹಾಗಾದ್ರೆ ಈ ಸಾಂಕ್ರಾಮಿಕವಲ್ಲದ ರೋಗಗಳನ್ನು ನೋಡಿದ್ವಿ. ಈಗ ಸಾಂಕ್ರಾಮಿಕ ರೋಗಗಳನ್ನು ನೋಡ್ತಾ ಹೋಗೋಣ. ಸಾಂಕ್ರಾಮಿಕ ರೋಗಗಳಂತಂದ್ರೆ ಒಬ್ಬರಿಂದ ಮತ್ತೊಬ್ಬರಿಗೆ ಏನು ವರ್ಗಾವಣೆ ಆಗ್ತಕ್ಕಂಥ ರೋಗಗಳಿಗೆ ನಾವು ಸಾಂಕ್ರಾಮಿಕ ರೋಗಗಳಂತ ಕರಿತಾ ಹೋಗ್ತೀವಿ. ಹಾಗಾದ್ರೆ ವ್ಯಕ್ತಿಯಿಂದ ಇನ್ನೊಬ್ಬ ವ್ಯಕ್ತಿಗೆ ಹರಡಬಹುದು. ನಾನು ಆಗ್ಲೇ ಹೇಳಿದೆ, ಸೋಂಕಿತ ವ್ಯಕ್ತಿಯಿಂದ ಮತ್ತೊಬ್ಬ ವ್ಯಕ್ತಿಗೆ ಹರಡಬಹುದು. ಹೌದಾ, ಹಾಗಾದ್ರೆ ಅವುಗಳು ಯಾವ ಉದಾಹರಣೆ ನೋಡೋದಾದ್ರೆ ವಿಷಮ ಶೀತ ಜ್ವರನ್ನ ನೋಡ್ತೀವಿ. ಹೌದಾ, ಒಬ್ಬರಿಂದ ಒಬ್ಬರಿಗೆ ಹರಡುತ್ತೆ. ಹೌದಾ, ನಮ್ಮ ಮನೇಲಿ ಯಾರಿಗಾದ್ರೂ ಜ್ವರ ಬಂದ್ರೆ ಹತ್ರ ಬರಬೇಡ, ಗಾಳಿ ತಟ್ಟತ್ತೆ, ನಿನ್ಗೂ ಜ್ವರ ಬರುತ್ತೆ ಅಂತ ಹೇಳ್ತಾರೆ. ಹೌದಾ, ನೆಕ್ಸ್ಟ್ ಡೆಂಗ್ಯೂ ಅನ್ನ ನೋಡ್ತೀವಿ, ಫ್ಲೂ ಅನ್ನ ನೋಡ್ತೀವಿ, ಚಿಕನ್ ಪಾಕ್ಸ್ ಅನ್ನ ನೋಡ್ತೀವಿ. ನಾವೇನು ಅಮ್ಮ ಅಂತ ಕರಿತೀವಿ ಚಿಕ್ಕ ಮಕ್ಕಳಿದ್ದಾಗ, ಇಲ್ಲೆಲ್ಲ ಅಮ್ಮಗಳಾಗಿರ್ತವೆ. ಹೌದಾ, ಮತ್ತು ಕೋವಿಡ್-19. ಈ ಕೋವಿಡ್-19 ಅಂತೂ ನಮಗೆ ಜನ್ಸಿ ವಿದ್ಯಾರ್ಥಿಗಳಿಗೆಲ್ಲ ಇದು ತುಂಬಾ ಫೇಮಸ್. ಹೌದಾ, ಇಲ್ಲಿ ಹಲವಾರು ವಿದ್ಯಾರ್ಥಿಗಳು SSLC ಮತ್ತು PUC ಮಾಡ್ಬೇಕಾದ್ರೆ 2020-21ರಲ್ಲಿ ಈ ಒಂದು ರೋಗ ಕಾಣಿಸ್ಕೊಂಡು ಹಲವಾರು ಮರಣಗಳು ಉಂಟಾಯ್ತು. ಹಾಗಾದ್ರೆ ಇವುಗಳನ್ನ ಹರಡ್ತಕ್ಕಂಥ ರೋಗಗಳು ಯಾವುವು ಅಂತ ನೋಡ್ತಾ ಹೋದಾಗ ಇತ್ತೀಚಿನ ವರ್ಷ ಅಂದಾಗ ಮಧುಮೇಹ ಮತ್ತು ಹೃದ್ರೋಗ ಮತ್ತು ಕ್ಯಾನ್ಸರ್ ಅಂತಕ್ಕ ಸಾಂಕ್ರಾಮಿಕವಲ್ಲದ ಕಾಯಿಲೆಗಳೇನು ಮಾಡ್ತವೆ ಭಾರತದಲ್ಲಿ ಅತಿ ಹೆಚ್ಚಾಗಿದ್ದಾವೆ. ಇವುಗಳು ಏನಾಗ್ತಿದ್ದಾವೆ, ಹಾರ್ಟ್ ಸಮಸ್ಯೆ ಆಗಿರ್ಬೋದು ಅಥವಾ ಕ್ಯಾನ್ಸರ್ನಂತಹ ಮಾರಣಾಂತಕ ಕಾಯಿಲೆಗಳು ಹಲವಾರು ಸಾವು ನೋವುಗಳನ್ನು ಉಂಟು ಮಾಡ್ತಿದ್ದಾವೆ. ಓಕೆ, ಅರ್ಥ ಆಯ್ತಾ? ಈ ರೋಗಗಳಂದಾಗ ನಮಗೆ ಸಾಂಕ್ರಾಮಿಕ ರೋಗಗಳು ಹೇಗೆ ಉಂಟಾಗ್ತವೆ ಮತ್ತು ಹೇಗೆ ಹರಡ್ತವೆ ಅಂತ ಕೇಳಿದಾಗ ಅವುಗಳು ಗಾಳಿಯ ಮೂಲಕ ಆಗಿರ್ಬೋದು, ಇಲ್ಲಿ ಚಿತ್ರದಲ್ಲಿ ಕೊಟ್ಟಿರೋದಾಗಿ ಇಲ್ಲಿ ನೇರ ಸಂಪರ್ಕ ಆಗಿರ್ಬೋದು. ಹೌದಾ, ಇಲ್ಲಿ ನೇರ ಸಂಪರ್ಕ ಅಂದ್ರೆ ಫಾರ್ ಎಕ್ಸಾಂಪಲ್ ಒಬ್ಬ ವ್ಯಕ್ತಿಗೆ ಕೋವಿಡ್-19 ಇದೆ ಅನ್ಕೊಳ್ಳಿ. ಆ ಕೋವಿಡ್-19 ಇದ್ದಾಗ ನಮಗೆ ಆ ವ್ಯಕ್ತಿಯಿಂದ ಮತ್ತೊಬ್ಬ ವ್ಯಕ್ತಿ ಯಾರಾದ್ರೂ ಶೇಖನ್ ಕೊಡೋದಾಗಿರ್ಬೋದು ಅಥವಾ ಉಸಿರು ಟಚ್ ಆಗೋದಾಗಿರ್ಬೋದು. ಹೌದಾ, ಅವುಗಳಿಂದ ನಮಗೆ ನೇರವಾಗಿ ವೈರಸ್ ಹರಡುತ್ತೆ. ಅದನ್ನ ನಾವು ನೇರ ಸಂಪರ್ಕ ಅಂತ ಕರಿತೀವಿ. ನೆಕ್ಸ್ಟ್ ಗಾಳಿಯ ಮೂಲಕ ಹರಡ್ಬೋದು. ಹೌದಾ, ನಾವು ಎದುರುಗಡೆ ನಿಂತ್ಕೊಂಡು ಮಾತಾಡಿದಾಗ ಆ ಒಂದು ಉಸಿರು ನಮಗೆ ತಟ್ಟಿದ ತಕ್ಷಣ ಆ ಗಾಳಿಯ ಮೂಲಕ ಆ ವೈರಸ್ ಬಂದು ನಮ್ಮ ದೇಹದ ಮೇಲೆ ಕೂತ್ಕೊಂಡಾಗ ಅಲ್ಲಿ ಕೂಡ ರೋಗ ಹರಡುತ್ತೆ. ಪರೋಕ್ಷ ರೀತಿಯಲ್ಲಿ ಅಂದ್ರೆ ಶರ್ಟ್ ಆಗಿರ್ಬೋದು ಅಥವಾ ನಾವು ಹಂಚ್ಕೊಂಡು ತಿಂತಕ್ಕಂಥ ಆಹಾರ ಆಗಿರ್ಬೋದು. ಹೌದಾ, ನಾವು ಆಹಾರದ ಮೂಲಕ ಅಂದ್ರೆ ಸೋಂಕಿತ ವ್ಯಕ್ತಿ ಆಹಾರ ಬೇಯಿಸೋದಾಗಿರ್ಬೋದು ಅಥವಾ ಒಬ್ಬರು ಸೋಂಕಿತ ವ್ಯಕ್ತಿ ತಿಂದು ಬಿಟ್ಟಿರ್ತಕ್ಕಂಥ ಆಹಾರವನ್ನ ಬೇರೊಬ್ಬರು ಸೇವಿಸಿದಾಗ ಅಲ್ಲೂ ಕೂಡ ಬರುತ್ತೆ. ನೆಕ್ಸ್ಟ್ ಸೊಳ್ಳೆಗಳು ಮತ್ತು ಕೀಟಗಳಿಂದ ಬರ್ತಾ ಹೋಗುತ್ತೆ. ಅಂದ್ರೆ ಸೋಂಕಿತ ವ್ಯಕ್ತಿ ಸೊಳ್ಳೆ ಕಚ್ಚಿ ಅಲ್ಲಿಂದ ತಗೊಂಬಂದು ಈ ಒಂದು ಇನ್ನೊಬ್ಬ ವ್ಯಕ್ತಿಗೆ ಕಚ್ಚಿದಾಗ ಅಲ್ಲಿ ಕೂಡ ಟ್ರಾನ್ಸ್ಫರ್ ಆಗುತ್ತೆ. ನೆಕ್ಸ್ಟ್ ಸೋಂಕಿತ ರೇಬಿಸ್ ನಾಯಿ ಅಂತ ಕರಿತೀವಿ. ಹೌದಾ, ಸೋಂಕಿತ ಶ್ವಾನ. ಹೌದಾ, ಈ ಇದಕ್ಕೆ ರೇಬಿಸ್ ರೋಗ ಮೊದಲೇ ಇದ್ರೆ ಇದು ಬೇರೆಯವರಿಗೆ ಕಚ್ಚಿದ್ರೆ ಏನಾಗುತ್ತೆ, ಟ್ರಾನ್ಸ್ಫರ್ ಆಗುತ್ತೆ. ಅಂದ್ರೆ ಇದು ಕೂಡ ಒಂದು ಸಾಂಕ್ರಾಮಿಕ ರೋಗ. ಹೌದಾ, ಹಾಗಾದ್ರೆ ಇವುಗಳು ಹೆಂಗೆ ಉಂಟಾಗ್ತವೆ ನಮ್ಮ ದಿನನಿತ್ಯ ಜೀವನದಲ್ಲಿ, ಇವುಗಳು ಹೆಂಗೆ ಕೆಲಸ ಮಾಡ್ತವೆ ಅಂತ ನೋಡಿದಾಗ ಇದನ್ನೆಲ್ಲೇ ಕೊಟ್ಟಿರೋದು. ಅವುಗಳು ಹೆಂಗೆ ಆಡ್ತವೆ ಅಂತ ಕಲುಷಿತ ಆಹಾರ ಅಂದ್ವಿ. ಹೌದಾ, ಗಾಳಿಯ ಮೂಲಕ. ಹೌದಾ, ನೆಕ್ಸ್ಟ್ ನೀರನ್ನು ಸೇವಿಸುವ ಮೂಲಕ ರೋಗಕಾರಕಗಳು ಒಬ್ಬರಿಂದ ಒಬ್ಬರಿಗೆ ಹರಡ್ತವೆ. ಹಾಗಾಗಿ ಕೈ ಕುಲುಕುವಂತಹ ಸಂಪರ್ಕದ ಮೂಲಕ ಕೂಡ ಪರೋಕ್ಷವಾಗಿ ಅವುಗಳು ಪರೋಕ್ಷವಾಗಿ ಕೂಡ ಹರಡ್ತಾ ಹೋಗ್ತವೆ. ಹಾಗಾದ್ರೆ ಈ ರೋಗಗಳು ಯಾವ್ಯಾವುದಕ್ಕೆ ಯಾವ ಕಾರಣ ಅಂತ ನೋಡ್ತಾ ಹೋದಾಗ ಇಲ್ಲಿ ಮೊದಲನೇದಾಗಿ ಮಾನವ ಅಂದಾಗ ಮಾನವರ ಮೇಲೆ ಪರಿಣಾಮ ಬೀರತಕ್ಕಂಥ ಕೆಲವು ಸಾಂಕ್ರಾಮಿಕ ರೋಗಗಳನ್ನ ನೋಡ್ತಾ ಹೋಗೋಣ. ಇಲ್ಲಿ ಸಾಂಕ್ರಾಮಿಕ ರೋಗಗಳನ್ನ ಇಲ್ಲಿ ಬೇರೆ ನೋಡಿ, ವೈರಸ್ಗಳಿಂದ ಅಥವಾ ಬ್ಯಾಕ್ಟೀರಿಯಾಗಳಿಂದ ಆಡ್ತಕ್ಕಂಥ ರೋಗಗಳನ್ನ ಕರೆಕ್ಟಾಗಿ ಚಾರ್ಟ್ ಮಾಡಿ ಕೊಟ್ಟಿಲ್ಲ. ಅವೆಲ್ಲವನ್ನ ತಗೊಂಡ್ಬಂದು ಒಂದು ಸಪ್ರೇಟ್ ಚಾರ್ಟ್ ಮಾಡಿದ್ದೀನಿ. ಅವಳನ್ನ ಯೂಸ್ ಮಾಡ್ಕೊಂಡು ನಾವು ಒಂದ್ ಕಡೆ ಬರ್ಕೊಂಡಾಗ ತುಂಬಾ ಈಸಿ ಆಗುತ್ತೆ. ಅರ್ಥ ಆಯ್ತಾ? ಹಾಗಾದ್ರೆ ಇವುಗಳನ್ನ ತಗೊಂಡು ಹೇಳ್ತಾ ಹೋಗ್ತೀನಿ, ಯೂಸ್ ಮಾಡ್ಕೊಳ್ಳಿ. ಅರ್ಥ ಆಯ್ತಾ? ಮೊದಲನೇದಾಗಿ ಇಲ್ಲಿ ಚಿಕನ್ ಗುನ್ಯಾ ಅಂದಾಗ ಇವುಗಳು ಮೇನ್ ಹೆಡ್ಡಿಂಗ್ ಹಾಕೊಳ್ಳಿ. ಈ ವೈರಸ್ಗಳಿಂದ ಹರಡ್ತಕ್ಕಂಥ ರೋಗಗಳು, ವೈರಸ್ಗಳಿಂದ ಹರಡುವ ರೋಗಗಳು ಅಂದ್ರೆ ವೈರಸ್ ಕಡಿತದಿಂದ ವೈರಸ್ ನಮ್ಮ ಒಬ್ಬರಿಂದ ಒಬ್ಬ ದೇಹಕ್ಕೆ ಹರಡಿದ್ರೆ ಅದನ್ನ ನಾವು ಸೋಂಕಿತ ಸಾಂಕ್ರಾಮಿಕ ರೋಗಗಳಂತ ಕರಿತಾ ಹೋಗ್ತೀವಿ. ಹಾಗಾದ್ರೆ ಈ ವೈರಸ್ಗಳು ನಮ್ಮ ದೇಹದಲ್ಲಿ ಬಂದಾಗ ಯಾವ ವೈರಸ್ಗಳು
ವೈರಸ್ಗಳಂದಾಗ ಹಲವಾರು ರೀತಿಯ ಹಲವಾರು ವಿಧಗಳು ವೈರಸ್ಗಳಿದಾವೆ. ಹಾಗಾದ್ರೆ ಯಾವ ವೈರಸ್ಗಳು ಯಾವ ಒಂದು ರೋಗವನ್ನು ಉಂಟು ಮಾಡ್ತವೆ ಅಂತ ನೋಡ್ತಾ ಹೋದಾಗ, ಮೊದಲನೇದಾಗಿ ವೈರಸ್ಗಳಿಂದ ಹರಡುವ ರೋಗಗಳು ಅಂತ ಕೇಳಿದಾಗ ಮೊದಲನೇದಾಗಿ ಚಿಕನ್ ಗುನ್ಯಾ ಬರುತ್ತೆ. ಈ ಚಿಕನ್ ಗುನ್ಯಾ ಯಾವ ಒಂದು ರೋಗವನ್ನು ಹರಡುತ್ತೆ? ಚಿಕ್ವಿ ವೈರಸ್ ಅಂತ ಕರಿತಾ ಹೋಗ್ತೀವಿ. ಓಕೆ, ಇಲ್ಲಿ ನಿಮಗೆ ಹಲವಾರು ವಿದ್ಯಾರ್ಥಿಗಳು ಕನ್ನಡ ವಿತ್ ಇಂಗ್ಲಿಷ್ ಅಲ್ಲಿ ಎರಡರಲ್ಲೂ ಬೈ ಲ್ಯಾಂಗ್ವೇಜ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿ ಅಂತ ಹೇಳಿದ್ರಿ. ಅದನ್ನ ಮಾಡ್ತಾ ಹೋಗ್ತೀನಿ, ಬೈ ಲ್ಯಾಂಗ್ವೇಜ್ ಅಲ್ಲಿ ಹೇಳ್ತಾ ಹೋಗ್ತೀನಿ, ಅದನ್ನ ಯೂಸ್ ಮಾಡ್ಕೊಳ್ಳಿ. ಓಕೆ, ಇವುಗಳನ್ನ ಇಲ್ಲಿ ವೈರಸ್ಗಳಿಂದ ಅಥವಾ ಸೂಕ್ಷ್ಮಾಣುಜೀವಿಗಳಿಂದ ಬರ್ತಕ್ಕಂಥ ರೋಗಗಳಲ್ಲಿ ನಿಮಗೆ ಹಲವಾರು ಪ್ರಶ್ನೆಗಳನ್ನ ಬಂದಿದ್ದಾವೆ ಹಿಂದಿನ ಪ್ರಶ್ನೆ ಪತ್ರಿಕೆಯಲ್ಲಿ. ಮುಂದಿನ ಪ್ರಶ್ನೆ ಪತ್ರಿಕೆಯಲ್ಲಿ ಕೂಡ ಮುಂದೆ ಬರ್ತಕ್ಕಂಥ ಪರೀಕ್ಷೆಗಳು ಕೂಡ ಇವುಗಳನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಹಾಗಾಗಿ ತಾತ್ಸಾರ ಮಾಡ್ತೇನೆ ಇವುಗಳನ್ನ ನಾನು ಇಲ್ಲಿ ಮಾಡ್ತಕ್ಕಂಥ ಪಾಠವನ್ನು ಸ್ವಲ್ಪ ಸೈಡಿಗೆ ಎಲ್ಲ ನೋಟಲ್ಲಿ ಬರ್ಕೊಳ್ಳಿ. ಪರೀಕ್ಷೆಯಲ್ಲಿ ಬಂದೇ ಬರುತ್ತೆ, ನಾನು ಆಮೇಲೆ ಪ್ರೂಫ್ ತೋರಿಸ್ತೀನಿ. ಅರ್ಥ ಆಯ್ತಾ? ಪರೀಕ್ಷೆಯಲ್ಲಿ ಬಂದೇ ಬರುವಂಥ ಟಾಪಿಕ್ ಇದು. ವೈರಸ್ಗಳಿಂದ ಬರ್ತಕ್ಕಂಥ ರೋಗಗಳು ಅಥವಾ ಯಾವುದು ಬ್ಯಾಕ್ಟೀರಿಯಾ ಆಗಿರ್ಬೋದು, ಶಿಲೀಂಧ್ರ ಆಗಿರ್ಬೋದು, ಪ್ರೋಟೋಸೋವಾ ಆಗಿರ್ಬೋದು, ಕೀಟಗಳಾಗಿರ್ಬೋದು, ಹುಳಗಳಾಗಿರ್ಬೋದು. ಇವುಗಳಿಂದ ಯಾವ್ಯಾವ ಹುಳಗಳು, ಶಿಲೀಂಧ್ರ, ಬ್ಯಾಕ್ಟೀರಿಯಾ, ಪ್ರೋಟೋಸೋ ಯಾವ ಒಂದು ಸೂಕ್ಷ್ಮಜೀವಿಯಿಂದ ಯಾವ ರೋಗ ಹರಡುತ್ತೆ ಅಂತ ಹೊಂದಿಸಿ ಬರೆಯಲು ತುಂಬಾ ಪ್ರಶ್ನೆ ಕೇಳಿದ್ದಾನೆ. ಹಾಗಾಗಿ ಸ್ವಲ್ಪ ನೆನ್ಪಿಟ್ಕೋಬೇಕು. ಎರಡನೇದು ಚಿಕ್ವಿ ವೈರಸ್ ಅಥವಾ ಆಲ್ಫಾ ವೈರಸ್ ಅಂತ ಕರಿತೀವಿ. ಆಲ್ಫಾ ವೈರಸ್ ಅಂತ ಕರಿತಾ ಹೋಗ್ತೀವಿ. ಹಾಗಾದ್ರೆ ಈ ಆಲ್ಫಾ ವೈರಸ್ ಆದ್ಮೇಲೆ ನಮಗೆ ಸಿಡುಬು ರೋಗ ಕಂಡು ಬರುತ್ತೆ. ಈ ಸಿಡುಬು ರೋಗ ಅಂದಾಗ ನಮಗೆ ವೇರಿಯೋಲಾ ವೈರಸ್ ರೋಗ ಬರುತ್ತೆ. ವೇರಿಯೋಲಾ ವೈರಸ್ ಕಾರಣಾಗಿರ್ತಕ್ಕಂಥ ವೈರಸ್ ಯಾವುದು? ಅದು ವೇರಿಯೋಲಾ ವೈರಸ್. ಸಿಡುಬು ರೋಗಕ್ಕೆ ಬರ್ತಕ್ಕಂಥ ಕಾರಣ ಆಗಿರ್ತಕ್ಕಂಥ ವೈರಸ್ ಯಾವುದು ಅಂದ್ರೆ ಅದು ವೇರಿಯೋಲಾ ವೈರಸ್. ಚಿಕನ್ ಗುನ್ಯಾಕ್ಕೆ ಕಾರಣ ಆಗಿರ್ತಕ್ಕಂಥ ವೈರಸ್ ಚಿಕ್ವಿ ಅಥವಾ ಆಲ್ಫಾ ವೈರಸ್ ಅಂತ ಕರಿತಾವೆ. ಹಾಗಾದ್ರೆ ಇದು ಒಂದು ಕಡೆ ರೋಗ, ಹೌದಾ? ಇನ್ನೊಂದು ಕಡೆ ವೈರಸ್. ಸಾರಿ, ಸಾಮಾನ್ಯ ಶೀತ ಅಂದಾಗ ಸಾಮಾನ್ಯ ಶೀತದಲ್ಲಿ ನಮಗೆ ಏನ್ ಕಂಡು ಬರುತ್ತೆ? ಯಾವ ವೈರಸ್ ಕಂಡು ಬರುತ್ತೆ? ಸಾಮಾನ್ಯ ಶೀತ ಆಡ್ತಕ್ಕಂಥ ರೋಗಕಾರಕ ಯಾವುದು ಅಂತಂದ್ರೆ ಅದು ರೀನೋ ವೈರಸ್. ಈ ರೀನೋ ವೈರಸ್ ಏನ್ ಮಾಡುತ್ತಂದ್ರೆ, ಇಲ್ಲಿ ಒಂದು ನೆನಪಿರ್ಲಿ, ಸಾಮಾನ್ಯ ಶೀತ ಅನ್ನುವಂಥದ್ದು ರೋಗವಲ್ಲ. ಓಕೆ, ಈ ರೋಗ ಅಲ್ಲ, ಇದು ಒಂದು ಅಲರ್ಜಿ ಅಷ್ಟೇನೆ. ಅಲರ್ಜಿ ಯಾವುದು? ಇಲ್ಲಿ ಶೀತ ಅನ್ನುವಂಥದ್ದು ಅಲರ್ಜಿ ಅಷ್ಟೇನೆ, ರೋಗ ಅಲ್ಲ. ಮತ್ತು ಈ ಒಂದು ಸಾಮಾನ್ಯ ಶೀತಕ್ಕೆ ಯಾವುದೇ ಮೆಡಿಸಿನ್ ಇಲ್ಲ, ಅಲರ್ಜಿ ಮೆಡಿಸಿನ್ಸ್ಗಳಿದಾವೆ, ಹೌದಾ? ಈ ಒಂದು ಸಾಮಾನ್ಯ ಶೀತಕ್ಕೆ ಯಾವುದೇ ಒಂದು ಏನಿಲ್ಲ, ಮೆಡಿಸಿನ್ಸ್ ಇಲ್ಲ. ಹಾಗಾಗಿ ನಾವು ಅಲರ್ಜಿ ಮೆಡಿಸಿನ್ಸ್ ಅನ್ನ ತಗೊಳ್ತಾ ಹೋಗ್ತೀವಿ, ಅಲ್ಲಿ ಸಾಮಾನ್ಯ ಶೀತ ಕಡಿಮೆ ಆಗುತ್ತೆ, ಹೌದಾ? ಹಾಗಾದ್ರೆ ಸಾಮಾನ್ಯ ಶೀತವನ್ನು ಹರಡ್ತಕ್ಕಂಥ ವೈರಸ್ ಯಾವುದು? ಅದು ರೀನೋ ವೈರಸ್. ನೆಕ್ಸ್ಟ್ ಮಂಗನ ಬಾವು ಇದೆ. ಮಂಗನ ಬಾವು, ಹೌದಾ? ಈ ಮಂಗನ ಬಾವು ಅಂದಾಗ ಮಮ್ಸ್ ವೈರಸ್ ಉಂಟಾಗುತ್ತೆ. ಮಮ್ಸ್ ವೈರಸ್ ರೋಗಕಾರಕ ಯಾವುದು? ಮಮ್ಸ್ ವೈರಸ್. ಈ ಮಂಗನ ಬಾವು ಕಾಯಿಲೆ ಅಂದಾಗ ಈ ಮಂಗನ ಬಾವು ಕಾಯಿಲೆಗೆ ಕಾರಣ ಆಗಿರತಕ್ಕಂಥ ವೈರಸ್ ಯಾವುದು ಅಂದ್ರೆ ಅದು ಮಮ್ಸ್ ವೈರಸ್. ಓಕೆ, ನೆಕ್ಸ್ಟ್ ರೇಬೀಸ್ ಅಂದೆ. ಈ ರೇಬೀಸ್ ಅಂದಾಗ ಈ ಒಂದು ರೋಗಕ್ಕೆ ಕಾರಣ ಆಗಿರತಕ್ಕಂಥ ವೈರಸ್ ಯಾವುದು? ರಿಬ್ಡೋವಿರಿಡೆ. ರಿಬ್ಡೋವಿರಿಡೆ ಎನ್ನುವಂತ ವೈರಸ್ ಏನ್ ಮಾಡುತ್ತೆ? ಈ ಒಂದು ರೇಬೀಸ್ ಕಾಯಿಲೆಯನ್ನು ಉಂಟು ಮಾಡುತ್ತೆ. ಹಾಗಾದ್ರೆ ಇದು ಎಲ್ಲಿಂದ ಬರುತ್ತೆ ಅಂದ್ರೆ ನಾಯಿ ಅಥವಾ ಶ್ವಾನ ಅಂತ ಕರಿತಾ ಹೋಗ್ತೀವಿ, ಅಲ್ಲಿಂದ ನಮಗೆ ಈ ರೋಗ ಟ್ರಾನ್ಸ್ಫರ್ ಆಗುತ್ತೆ. ಆ ಕಾರಣ ಆಗಿರ್ತಕ್ಕಂಥ ವೈರಸ್ ಯಾವುದು? ರಿಬ್ಡೋವಿರಿಡೆ ವೈರಸ್. ಓಕೆ, ಇಲ್ಲಿ ನೆಕ್ಸ್ಟ್ ಡೆಂಗ್ಯೂ ಜ್ವರ ಅಂತ ಇದೆ. ಈ ಡೆಂಗ್ಯೂ ಜ್ವರಕ್ಕೆ ಕಾರಣ ಆಗಿರ್ತಕ್ಕಂಥ ವೈರಸ್ ಯಾವುದು ಅಂತ ಕೇಳ್ತಾನೆ. ಅದು ಯಾವುದು? ಡೆಂಗ್ಯೂ ವೈರಸ್ ಅಥವಾ ಡೆನ್ವಿ ವೈರಸ್ ಅಂತ ಕರಿತೀವಿ. ಡೆನ್ವಿ ವೈರಸ್. ಓಕೆ, ಡೆಂಗ್ಯೂ ವೈರಸ್ ಅಥವಾ ಡೆನ್ವಿ ವೈರಸ್ ಅಂತ ಕರಿತಾ ಹೋಗ್ತೀವಿ. ನೆಕ್ಸ್ಟ್ ಪೋಲಿಯೋ ಅಂದಾಗ ಈ ಪೋಲಿಯೋವನ್ನ ಹರಡತಕ್ಕಂಥ ರೋಗ ಯಾವುದು? ಪೋಲಿಯೋ ವೈರಸ್ ಅಥವಾ ಎಂಟೆರೋ ವೈರಸ್ ಅಂತ ಕರಿತೀವಿ, ಅಥವಾ ಈ ಪೋಲಿಯೋ ವೈರಸ್ ಅಂತ ಕರಿತೀವಿ. ಹಾಗಾದ್ರೆ ಈ ಪೋಲಿಯೋ ಅಂದಾಗ ನಮ್ಮ ದೇಹದ ಯಾವ ಅಂಗದ ಮೇಲೆ ಪರಿಣಾಮ ಬೀರುತ್ತೆ ಅಂತ ಕೇಳ್ತಾನೆ. ನರಕೋಶ ಅಥವಾ ನ್ಯೂರಾನ್ ಅಂತ ಹೇಳ್ಬೇಕು. ನ್ಯೂರಾನ್ ಮೇಲೆ ಏನು ಎಫೆಕ್ಟ್ ಬೀಳುತ್ತೆ, ಅಲ್ಲಿ ಹಲವಾರು ಪ್ರಾಬ್ಲಮ್ಗಳು ಉಂಟಾಗ್ತವೆ. ಹಾಗಾಗಿ ನಾವು ವರ್ಷಕ್ಕೆ 1 ಅಥವಾ 2 ಬಾರಿ ಪೋಲಿಯೋ ಭಾನುವಾರವನ್ನ ಆಚರಣೆ ಮಾಡ್ತೀವಿ, ಹೌದಾ? ಆ ಪೋಲಿಯೋ ಭಾನುವಾರ ದಿನ 5 ವರ್ಷದ ಒಳಗಿನ ಮಕ್ಕಳಿಗೆ ನಾವು ಪೋಲಿಯೋ ಲಸಿಕನ್ನ ಹಾಕ್ಸ್ತಾ ಹೋಗ್ತೀವಿ. ಹಾಕ್ಸೋದ್ರಿಂದ ನಾವು
ಹಲವಾರು ಏನು ಪೋಲಿಯೋದಿಂದ ಹರಡ್ತಕ್ಕಂಥ ರೋಗಗಳನ್ನ ನಾವು ತಡೆತಾ ಹೋಗ್ಬೋದು. ಹಾಗಾದ್ರೆ ಈ ಒಂದು ಪೋಲಿಯೋ ಮುಗೀತು. ನೆಕ್ಸ್ಟ್ ಏಡ್ಸ್. ಏಡ್ಸ್ ಅಂದಾಗ ಏಡ್ಸ್ನಿಂದ ಹರಡ್ತಕ್ಕಂಥ ರೋಗಗಳು ಯಾವುವು? ರೋಗಿಗೆ ಅಂದ್ರೆ ಏಡ್ಸ್ ವೈರಸ್ಗೆ ಕಾರಣ ಆಗಿರ್ತಕ್ಕಂಥ ವೈರಸ್ ಯಾವುದು ಅಂದ್ರೆ HIV ಅಂತ ಕರಿತಾ ಹೋಗ್ತೀವಿ. ಏಡ್ಸ್ ಅಂದಾಗ ಹಲವಾರು ಬಾರಿ ಪ್ರಶ್ನೆ ಆಗಿರತಕ್ಕಂಥ ಜಾಗ ಇದು. ಓಕೆ, ಇಲ್ಲಿ ಈ ಒಂದು ಏಡ್ಸ್ ನಿರ್ಮೂಲನೆಗಾಗಿ ನಮಗೆ ಭಾರತದ ರಾಯಭಾರಿ ಯಾರು ಅಂತ ಕೇಳ್ತಾನೆ. ಭಾರತದ ರಾಯಭಾರಿ ಅಂತ ಕೇಳಿದಾಗ ಐಶ್ವರ್ಯ ರೈ ಅಂತ ಕರಿತಾ ಹೋಗ್ತೀವಿ. ಹಾಗಾದ್ರೆ ಈ ಏಡ್ಸ್ ಅಂದಾಗ ಇದ್ರ ಬಗ್ಗೆ ಒಂದೆರಡು ಪಾಯಿಂಟ್ಸ್ ಹೇಳ್ತಾ ಹೋಗ್ತೀನಿ. ಏಡ್ಸ್ ಬಗ್ಗೆ ಇಲ್ಲಿ ಏಡ್ಸ್ ಅಂದಾಗ ಇನ್ನು ಏನೇನ್ ಬರುತ್ತೆ ಸರ್? ಇಲ್ಲಿ ಏಡ್ಸ್ ನಿರ್ಮೂಲನೆಗಾಗಿ ಏನ್ ಮಾಡ್ತಾರೆ? ಹೆಣ್ಣು ಮಕ್ಕಳಿಗೆ ಉಚಿತ ಮನೆಯನ್ನು ಕೊಡ್ತಾರೆ. ಸೋಂಕಿತ ಹೆಣ್ಣು ಮಕ್ಕಳಿಗೆ, ಮಹಿಳೆಯರಿಗೆ, ಹೆಣ್ಣು ಅಥವಾ ಮಹಿಳೆಗೆ ಉಚಿತ ಮನೆ ಕಾರ್ಯಕ್ರಮ ಮಾಡಿದ್ದಾರೆ. ಉಚಿತ ಮನೆ, ಹೌದಾ? ನೆಕ್ಸ್ಟ್ ಈ ಒಂದು ಏಡ್ಸ್ ಬಗ್ಗೆ ಅರಿವು ಮೂಡಿಸೋದಕ್ಕೆ ಭಾರತ ಸರ್ಕಾರ ಕೈಗೊಂಡಿರ್ತಕ್ಕಂಥ ಕ್ರಮ ಅಥವಾ ಏನು ಏಡ್ಸ್ ಬಗ್ಗೆ ಅರಿವು ಮೂಡಿಸೋದಕ್ಕೆ ಭಾರತ ಸರ್ಕಾರದಿಂದ ಒಂದು ರೈಲನ್ನು ಬಿಟ್ಟಿದ್ದಾರೆ. ಅದನ್ನ ನಾವು ರೆಡ್ ರಿಬ್ಬನ್ ಎಕ್ಸ್ಪ್ರೆಸ್ ಅಂತ ಕರಿತೀವಿ. ರೆಡ್ ರಿಬ್ಬನ್ ಎಕ್ಸ್ಪ್ರೆಸ್, ಹೌದಾ? ಇನ್ನು ಹಲವಾರು ಮಾಹಿತಿಗಳಲ್ಲಿ ಬರ್ತಾ ಹೋಗ್ತವೆ. ಓಕೆ, ಈ ಯಾವ ದಿನದಿಂದ ಏಡ್ಸ್ ಆಚರಣೆ ಮಾಡ್ತಾ ಹೋಗ್ತೀವಿ? ನ್ಯಾಷನಲ್ ಏಡ್ಸ್ ಡೇ ಯಾವಾಗ ಭಾರತದಲ್ಲಿ ಮೊದಲು ಕಾಣಿಸ್ಕೊಂಡಿದ್ದೆಲ್ಲಿ? ಅದು ಕರ್ನಾಟಕದಲ್ಲಿ ಕಾಣಿಸ್ಕೊಂಡಿದ್ದೆಲ್ಲಿ ಅಂತ ಪ್ರಶ್ನೆ ಕೇಳ್ತೇನೆ. ಮೊದಲೆಲ್ಲಿ ಕಾಣಿಸ್ಕೊಂತು ಈ ಒಂದು ವೈರಸ್? ಎಲ್ಲಿ? ಬೆಳಗಾವಿಯ ಸವದತ್ತಿಯಲ್ಲಿ ಏನಾಗುತ್ತೆ ಈ ಒಂದು ಏಡ್ಸ್ ಮೊಟ್ಟ ಮೊದಲ ಬಾರಿ ಕರ್ನಾಟಕದಲ್ಲಿ ಪತ್ತೆ ಆಗಿರ್ತಕ್ಕಂಥ ಜಾಗ ಬೆಳಗಾವಿಯ ಸವದತ್ತಿ. ಅರ್ಥ ಆಯ್ತಾ? ನೆಕ್ಸ್ಟ್ ಇನ್ನು ಹಲವಾರು ಇನ್ಫಾರ್ಮೇಶನ್ ಬರ್ತಾ ಹೋಗುತ್ತೆ ಏಡ್ಸ್ ಬಗ್ಗೆ. ಅದನ್ನ ಸಪರೇಟ್ ಕ್ಲಾಸಲ್ಲಿ ಹೇಳ್ತಾ ಹೋಗ್ತೀನಿ ಅಂತ ಹೇಳ್ತಾ ನೆಕ್ಸ್ಟ್ ಹೋಗ್ತಾ ಹೋಗೋಣ. ಮೊದಲನೇದಾಗಿ ಯಾವುದು? ಹಕ್ಕಿ ಜ್ವರ. ಈ ಹಕ್ಕಿ ಜ್ವರ ಅಂದಾಗ ಹಕ್ಕಿ ಜ್ವರ ಬರಲು ಕಾರಣ ಆಗಿರತಕ್ಕಂಥ ವೈರಸ್ ಯಾವುದು ಅಂತ ಕೇಳ್ತೇನೆ. ವೈರಸ್ H5N1 ಅಂತ ಕರಿತಾ ಹೋಗ್ತೀವಿ. ಈ ರೋಗ ಹಲವಾರು ನೀವು ಎಲ್ಲ ಕೇಳಿರ್ತೀರಿ. ಚಿಕನ್ ತಿನ್ಬೇಡಿ, ಹಕ್ಕಿ ಜ್ವರ ಬಂದಿದೆ, H5N1 ಬಂದಿದೆ, ಕೋಳಿಗಳೆಲ್ಲ ಸತ್ತೋಗ್ತಿದಾವೆ. ಅವುಗಳು ಆ ಹಕ್ಕಿ ಜ್ವರ ಬಂದಿರತಕ್ಕಂಥ ಕೋಳಿಗಳನ್ನ ತಿಂದ್ರೆ ಮನುಷ್ಯರು ಕೂಡ ಸಾಯ್ತಾರೆ ಅಂತ ನೋಡಿದ್ವಿ, ಹೌದಾ? ಅದನ್ನ ನಾವು H5N1 ಅಂತ ಕರಿತಾ ಹೋಗ್ತೀವಿ. ನೆಕ್ಸ್ಟ್ ಹಂದಿ ಜ್ವರ ಬಂದಿದೆ, ಹೌದಾ? ಆ ಹಂದಿ ಜ್ವರ ಅಂತಂದಾಗ ಆ ಹಂದಿ ಜ್ವರಕ್ಕೆ ಕಾರಣ ಆಗಿರತಕ್ಕಂಥ ವೈರಸ್ ಯಾವುದು ಅಂತ ಕೇಳ್ತಾನೆ. ಅದು H1N1 ವೈರಸ್ ಆಗಿರುತ್ತೆ. ನೆಕ್ಸ್ಟ್ COVID-19 ಅಂದಾಗ ಈ COVID-19 ಅಲ್ಲಿ ನಮಗೆ ಯಾವ ವೈರಸ್ ಕಂಡು ಬರುತ್ತೆ? ಯಾವುದು? ಸಾರ್ಸ್ CoV-2 ಅಂತ ಕರಿತಾ ಹೋಗ್ತೀವಿ. ಸಾರ್ಸ್ COVID-2 ಅಥವಾ CoV-2 ಅಂತ ಕರಿತಾ ಹೋಗ್ತೀವಿ. ಸಾರ್ಸ್ COVID-2 ಅಂತ ಕರಿತಾ ಹೋಗ್ತೀವಿ. ಹಾಗಾದ್ರೆ ಇದನ್ನ ಏನು ಈ ಒಂದು ಕೋವಿಡ್-19 ಅನ್ನ ಹರಡ್ತಕ್ಕಂಥ ವೈರಸ್ ಯಾವುದು? ಸಾರ್ಸ್ COVID-19 ಅಂತ. ಹಾಗಾದ್ರೆ ನೆಕ್ಸ್ಟ್ ಕಾಲುಬಾಯಿ ರೋಗ. ಈ ಕಾಲುಬಾಯಿ ರೋಗ ಅಂದಾಗ ಹರಡ್ತಕ್ಕಂಥ ವೈರಸ್ ಯಾವುದು? ಕಾಲುಬಾಯಿ ವೈರಸ್ ಅಂತ ಕರಿತಾ ಹೋಗ್ತೀವಿ. ಹಾಗಾದ್ರೆ ಇದು ಯಾವ್ದಕ್ಕೆ ಹರಡುತ್ತೆ? ದನ ಕರುಗಳಿಗೆ ಹರಡುತ್ತದೆ. ಹಾಗಾದ್ರೆ ಇಲ್ಲಿ ಕಾಲುಬಾಯಿ ರೋಗ ದನ ಕರುಗಳಿಗೆ ಹರಡುತ್ತಂತಿದ್ದಾರೆ. ಅದು ನಾವು ಸಾಮಾನ್ಯವಾಗಿ ಹೇಳೋದಾದ್ರೆ ಕಾಲಿಗೆ ಸ್ವಲ್ಪ ಗಾಯ ಏನಾದ್ರು ಆಗಿರುತ್ತೆ, ಅದನ್ನ ಸ್ವಲ್ಪ ತಿಂಡಿ ಅಥವಾ ಕೆರೆತ ಬಂದಾಗ ದನ ಕರುಗಳು ಏನ್ ಮಾಡ್ತವೆ? ಬಾಯಿಯಿಂದ ಅದನ್ನ ಕೆರ್ಕೊಳಕ್ ಟ್ರೈ ಮಾಡ್ತವೆ. ಅಲ್ಲಿಂದ ಅದು ಸೋಂಕು ಆ ಬಾಯಿ ಕೂಡ ತಗೊಳುತ್ತೆ. ಅದನ್ನ ನಾವು ಕಾಲುಬಾಯಿ ರೋಗ ಅಂತ ಕರಿತಾ ಹೋಗ್ತೀವಿ. ನೆಕ್ಸ್ಟ್ ನಿಫಾ ವೈರಸ್. ಈ ನಿಫಾ ವೈರಸ್ ಅಂದಾಗ ನಮ್ಗೆ ನಿಫಾ ಅಂದಾಗ ರೋಗದ ಹೆಸರು ನಿಫಾ. ಆ ರೋಗವನ್ನ ಉಂಟು ಮಾಡತಕ್ಕಂಥ ವೈರಸ್ ಯಾವುದು ಅಂತ ಕೇಳ್ತಾನೆ. ಅದು ನಿಫಾ ವೈರಸ್. ಹಾಗಾಗಿ ಇವುಗಳಲ್ಲಿ ಎಲ್ಲಿ ಕಂಡು ಬರ್ತವೆ ಅಂತಂದ್ರೆ ನಿಫಾ ವೈರಸ್ಗಳು ಬಾವಲಿಗಳಲ್ಲಿ ಕಂಡು ಬರ್ತವೆ ಮತ್ತು ಹಂದಿಗಳಲ್ಲಿ ಕೂಡ ಕಂಡು ಬರ್ತವೆ. ಬಾವಲಿಗಳು ಮತ್ತು ಹಂದಿಗಳ ಲಾಲಾರಸದಲ್ಲಿ ಏನಾಗುತ್ತೆ? ಈ ನಿಫಾ ವೈರಸ್ ಕಂಡು ಬರುತ್ತೆ. ನೆಕ್ಸ್ಟ್ ಈ ವೈರಸ್ಗಳಿಂದ ಬರತಕ್ಕಂಥ ರೋಗಗಳು ಕಂಪ್ಲೀಟ್ ಆಯ್ತು. ಈಗ ಬ್ಯಾಕ್ಟೀರಿಯಾಗಳಿಂದ ಹರಡುವ ರೋಗಗಳು ಅಂತ ನೋಡ್ತಾ ಹೋಗೋಣ. ಮೊದಲನೇದಾಗಿ ಸಿಫಿಲಿಸ್ ಇದೆ. ಈ ಸಿಫಿಲಿಸ್ ರೋಗ ಅಂದಾಗ ಈ ಸಿಫಿಲಿಸ್ ರೋಗವನ್ನ ಹರಡ್ತಕ್ಕಂಥ ವೈರಸ್ ಯಾವುದು ಅಂತ ಪ್ರಶ್ನೆ ಕೇಳ್ತಾನೆ. ಅದು ಟ್ರಿಫೋನಿಮಾ ಪ್ಯಾಲಿಡಮ್ ಎನ್ನುವಂತ
ಬ್ಯಾಕ್ಟೀರಿಯಾದಿಂದ ನಮಗೆ ಸಿಫಿಲಿಸ್ ಅನ್ನುವಂಥ ರೋಗ ಹರಡುತ್ತೆ. ಬ್ಯಾಕ್ಟೀರಿಯಾ, ಇಲ್ಲಿ ಮೊದಲನೇದಾಗಿ ಒಂದು ಸೈಡ್ ರೋಗಗಳನ್ನು ಕೊಟ್ಟಿದ್ದೀವಿ, ಹೌದಾ. ಇನ್ನೊಂದು ಕಡೆ ಬ್ಯಾಕ್ಟೀರಿಯಾ, ಯಾವ ಬ್ಯಾಕ್ಟೀರಿಯಾದಿಂದ ಹರಡುತ್ತೆ, ಯಾವ ಬ್ಯಾಕ್ಟೀರಿಯಾದಿಂದ ಹರಡುತ್ತೆ ಅಂತೇಳಿ ಕೊಟ್ಟಿದ್ದೀವಿ, ಹೌದಾ. ಹಾಗಾದ್ರೆ ಸಿಫಿಲಿಸ್ ಅಂದಾಗ ಟ್ರಿಪೋನಿಮಾ ಪ್ಯಾಲಿಡಮ್ ಅಥವಾ ಟ್ರಿಪೋನಿಮಾ ಪ್ಯಾಲಿಡಮ್ ಅನ್ನುವಂಥ ವೈರಸ್ ಮುಖಾಂತರವಾಗಿ ಹರಡ್ತಾ ಹೋಗುತ್ತೆ. ಹಾಗಾದ್ರೆ ನೆಕ್ಸ್ಟ್ ಬರುತ್ತೆ ಗೋನೋರಿಯಾ. ಈ ಗೋನೋರಿಯಾ ಅಂದಾಗ ನಮಗೆ ಯಾವ ವೈರಸ್ ಇಂದ ಸಿಗುತ್ತೆ, ಯಾವ ವೈರಸ್, ಸೈನೀರಿಯಾ ಗೋನೋರಿಯಾ. ಸೈನೀರಿಯಾ ಗೋನೋರಿಯಾ ಅನ್ನುವಂಥ ಬ್ಯಾಕ್ಟೀರಿಯಾದಿಂದ ಈ ಒಂದು ರೋಗ ಕಾಣಿಸ್ಕೊಳ್ಳುತ್ತೆ. ಹಾಗಾದ್ರೆ ನೆಕ್ಸ್ಟ್ ಕಾಲರಾ ಅಂತ ಹೇಳ್ತಾ ಹೋಗ್ತೀವಿ, ಹೌದಾ. ಈ ಕಾಲರಾ ಅಂದಾಗ ನಾವಿಗೆ ವಿಬ್ರಿಯೋ ಕಾಲರೆ ಎನ್ನುವಂತ ಬ್ಯಾಕ್ಟೀರಿಯಾದಿಂದ ಹರಡ್ತಾ ಹೋಗುತ್ತೆ. ವಿಬ್ರಿಯೋ ಕಾಲರ್ ಎನ್ನುವಂತ ಬ್ಯಾಕ್ಟೀರಿಯಾದಿಂದ ಹರಡುತ್ತೆ. ಹಾಗಾದ್ರೆ ಕ್ಷಯರೋಗ ಅಂದಾಗ, ಅಥವಾ ನಾವು ಟಿಬಿ ಅಂತ ಕರಿತೀವಿ, ಟಿಬಿ ಮಾಂಟಾಕ್ಸ್ ಟೆಸ್ಟ್ ಅಂತ ಕರಿತಾ ಹೋಗ್ತೀವಿ, ಹೌದಾ. ಈ ಕ್ಷಯರೋಗಕ್ಕೆ ನಾವು ಟಿಬಿ ಮಾಂಟಾಕ್ಸ್ ಟೆಸ್ಟ್ ಅನ್ನ ಮಾಡ್ತಾ ಹೋಗ್ತೀವಿ ಕ್ಷಯರೋಗದ ಪತ್ತೆಗಾಗಿ. ಕ್ಷಯರೋಗ ಅಂದಾಗ ನಾವು ಟಿಬಿ ಅಂತ ಕರಿತೀವಿ. ಆ ಟಿಬಿ ಫುಲ್ ಫಾರ್ಮ್ ಟ್ಯೂಬರ್ ಕ್ಯೂಲೋಸಿಸ್ ಅಂತ ಕರಿತಾ ಹೋಗ್ತೀವಿ. ಈ ಟ್ಯೂಬರ್ ಕ್ಯುಲೋಸಿಸ್ ಅಥವಾ ಏನು ಕ್ಷಯರೋಗವನ್ನ ಹರಡ್ತಕ್ಕಂತಹ ವೈರಸ್ ಯಾವ್ದು ಅಂತ ಕೇಳ್ತಾನೆ, ಮೈಕೋಬ್ಯಾಕ್ಟೀರಿಯಾ ಅಥವಾ ಟ್ಯೂಬರ್ ಕ್ಯುಲೋಸಿಸ್ ಮೈಕೋಬ್ಯಾಕ್ಟೀರಿಯಾ ಅಂತಂದೆ, ಅಥವಾ ನಾವು ಕ್ಯೂಲೋಸಿಸ್ ಅಂತ ಕರಿತಾ ಹೋಗ್ತೀವಿ. ಮೈಕೋಬ್ಯಾಕ್ಟೀರಿಯಾ ಬೇರೆ, ಇಲ್ಲಿ ಅದನ್ನಾದ್ರೂ ಕರಿಬಹುದು, ಅಥವಾ ಟ್ಯೂಬರ್ ಕ್ಯುಲೋಸಿಸ್, ಎರಡು ಕೂಡ ಸರಿಯಾದ ಉತ್ತರ ಆಗುತ್ತೆ. ನೆಕ್ಸ್ಟ್ ಧನುರ್ವಾಯು ಅಂದಾಗ ನಮಗೆ ಟೆಟಾನಸ್ ಅಂತ ಕರಿತೀವಿ. ಧನುರ್ವಾಯು, ಈ ರೋಗಕ್ಕೆ ಕಾರಣ ಆಗಿರತಕ್ಕಂಥ ವೈರಸ್ ಯಾವುದು ಅಂತ ಕೇಳ್ತಾನೆ, ಅದು ಕ್ಲಾಸ್ಟ್ರಿಡಿಯಂ ಟೆಟನಿ ಎನ್ನುವಂತ ರೋಗ ಅಥವಾ ಬ್ಯಾಕ್ಟೀರಿಯಾದಿಂದ ಧನುರ್ವಾಯು ಹರಡುತ್ತೆ. ಇದು ವೈರಸ್ ಅಲ್ಲ, ಇದೇನಿದು, ಇದು ಬ್ಯಾಕ್ಟೀರಿಯಾ. ಹೌದಾ, ಹಿಂದಿ ಅದೇ ತರ ಬರೆದಿದ್ದೀನಿ ಅನ್ಸುತ್ತೆ. ಇದು ವೈರಸ್ ಅಲ್ಲ, ಯಾವುದಿದು, ಇದು ಬ್ಯಾಕ್ಟೀರಿಯಾ. ಇದು ಕೂಡ ಎಲ್ಲವೂ ಕೂಡ ಬ್ಯಾಕ್ಟೀರಿಯಾ. ನಾನು ಹೆಡ್ಡಿಂಗ್ ಹಾಕಿದ್ದೀನಿ, ಸ್ವಲ್ಪ ನಾನೇ ಮಿಸ್ಟೇಕ್ ಮಾಡ್ಕೊಂಡೆ, ಅರ್ಥ ಆಯ್ತಾ. ನೆಕ್ಸ್ಟ್ ವಿಷಮ ಶ್ವೇತ ಜ್ವರ ಅಂತ ಕರಿತಾ ಹೋಗ್ತೀವಿ, ಟೈಫಾಯ್ಡ್ ಅಂತ ಕರಿತೀವಿ. ಈ ಟೈಫಾಯ್ಡ್ ಅಂದಾಗ ವಿಷಮ ಶ್ವೇತ ಜ್ವರ ಅಂತ ಕರಿತಾ ಹೋಗ್ತೀವಿ. ಇದು ಸಾಲ್ಮೋನೆಲ್ಲಾ ಸಾಲ್ಮೋನೆಲ್ಲಾ, ಇಲ್ಲಿ ವಾವತ್ ಬರಬೇಕಿತ್ತು, ಸಾಲ್ಮೋನೆಲ್ಲಾ ಟೈಫಿ ಅಂತ ಕರಿತಾ ಹೋಗ್ತೀವಿ. ಹಾಗಾದ್ರೆ ಈ ಟೈಫಾಯ್ಡ್ ಜ್ವರಕ್ಕೆ ಟೆಸ್ಟ್ ಅಂದ್ರೆ ಪತ್ತೆಗಾಗಿ ನಾವು ಯಾವ ಟೆಸ್ಟ್ ಅನ್ನು ಮಾಡ್ತೀವಿ ಅಂತ ಕೇಳ್ತಾನೆ, ಅದನ್ನ ನಾವು ವೈಟ್ ಬ್ಲಡ್ ಟೆಸ್ಟ್ ಅನ್ನು ಮಾಡ್ತೀವಿ, ಪತ್ತೆಗಾಗಿ, ಕನ್ಫರ್ಮೇಶನ್ಗಾಗಿ, ಅರ್ಥ ಆಯ್ತಾ. ಹಾಗಾದ್ರೆ ನೆಕ್ಸ್ಟ್ ಬರುತ್ತೆ ಪ್ಲೇಗ್, ಅಥವಾ ನಾವು ಬ್ಯೂಬೋಸ್ ಅಂತ ಕರಿತೀವಿ. ಈ ಪ್ಲೇಗ್ ಆಡ್ತಕ್ಕಂಥ ಬ್ಯಾಕ್ಟೀರಿಯಾ ಯಾವುದು ಅಂತ ಕೇಳ್ತಾನೆ, ಅದು ಯುರೇನಿಯಾ ಪೆಸ್ಟಿಸ್ ಅನ್ನುವಂತ ಒಂದು ಬ್ಯಾಕ್ಟೀರಿಯಾ ಏನ್ ಮಾಡುತ್ತೆ, ಪ್ಲೇಗ್ ರೋಗವನ್ನ ಹರಡುತ್ತೆ. ನೆಕ್ಸ್ಟ್ ಬರುತ್ತೆ ನರಡಿ ಜ್ವರ, ಹೌದಾ. ನರಡಿ ಜ್ವರ ಅಂತ ಕರಿತೀವಿ, ಆಂಥ್ರಾಕ್ಸ್ ಅಂತ ಕರಿತಾ ಹೋಗ್ತೀವಿ. ಇವುಗಳು ಹರಡುವಂತ ಬ್ಯಾಕ್ಟೀರಿಯಾ, ಹೌದಾ. ಈ ನರಡಿ ಜ್ವರವನ್ನ ಹರಡ್ತಕ್ಕಂಥ ಬ್ಯಾಕ್ಟೀರಿಯಾ ಅಂತ ಕೇಳ್ತಾನೆ, ಆಂಥ್ರಾಸಿಸ್. ಯಾವುದು, ಆಂಥ್ರಾಸಿಸ್ ಎನ್ನುವಂತ ಒಂದು ಬ್ಯಾಕ್ಟೀರಿಯಾ ಏನ್ ಮಾಡುತ್ತೆ, ನರಡಿ ಜ್ವರವನ್ನ ಹರಡುತ್ತೆ. ನೆಕ್ಸ್ಟ್ ನಾಯಿ ಕೆಮ್ಮು ಅಂತ ಕರಿತೀವಿ. ಈ ನಾಯಿ ಕೆಮ್ಮು ಅಂದಾಗ ನಾವು ಹರಡ್ತಕ್ಕಂಥ ಬ್ಯಾಕ್ಟೀರಿಯಾ ಯಾವುದು, ನಾಯಿ ಕೆಮ್ಮನ್ನ ಹರಡ್ತಕ್ಕಂಥ ಬ್ಯಾಕ್ಟೀರಿಯಾ ಹಿಮೋಫಿಲಸ್ ಪರ್ಟುಸಿಸ್ ಅನ್ನುವಂತಹ ಒಂದು ಬ್ಯಾಕ್ಟೀರಿಯಾದಿಂದ ನಾವು ನಾಯಿ ಕೆಮ್ಮನ್ನ ನೋಡ್ತಾ ಹೋಗ್ತೀವಿ. ನೆಕ್ಸ್ಟ್ ಕುಷ್ಠರೋಗ ನೋಡ್ತೀವಿ, ಹೌದಾ. ಹ್ಯಾನ್ಸನ್ಸ್ ರೋಗ, ಇಲ್ಲಿ ಹ್ಯಾನ್ಸನ್ಸ್ ರೋಗ ಅಂತ ನೋಡ್ತಾ ಹೋಗ್ತೀವಿ ಕುಷ್ಠರೋಗಕ್ಕೆ, ಹೌದಾ. ಹಾಗಾದ್ರೆ ಈ ಕುಷ್ಠರೋಗಕ್ಕೆ ನಾವು ಕಾರಣ ಆಗಿರತಕ್ಕಂಥ ಬ್ಯಾಕ್ಟೀರಿಯಾ ಯಾವುದು ಅಂತ ನೋಡಿದಾಗ, ಬ್ಯಾಕ್ಟೀರಿಯಾ ಯಾವುದು, ಮೈಕ್ರೋಬ್ಯಾಕ್ಟೀರಿಯಾ ಲೆಪ್ರೆ ಅನ್ನುವಂಥ ಬ್ಯಾಕ್ಟೀರಿಯಾ ಏನ್ ಮಾಡುತ್ತೆ, ಕುಷ್ಠರೋಗ ಅಥವಾ ಹ್ಯಾನ್ಸನ್ ರೋಗವನ್ನ ಹರಡಿಸುತ್ತೆ. ನೆಕ್ಸ್ಟ್ ಬ್ಯಾಕ್ಟೀರಿಯಾದಿಂದ ಹರಡ್ತಕ್ಕಂಥ ರೋಗಗಳು ಮುಗೀತು. ನೆಕ್ಸ್ಟ್ ಪ್ರೋಟೋಜೋಗಳಿಂದ ಹರಡುವಂಥ ರೋಗಗಳು ಯಾವುವು. ಈ ಪ್ರೋಟೋಜೋಗಳಂದಾಗ ಈ ಪ್ರೋಟೋಜೋಗಳಿಂದ ಯಾವ ಯಾವ ರೋಗಗಳು ಹರಡ್ತವೆ, ಅಂತ ನೋಡಿದಾಗ, ಮೊದಲಾಗಿ ಏಕಕೋಶ ಜೀವಿಗಳಂತ ಕರಿತೀವಿ. ಯಾವುಗಳನ್ನ, ಪ್ರೋಟೋಜೋಗಳನ್ನ ನಾವು ಏಕಕೋಶೀಯ ಜೀವಿಗಳಂತ ಕರಿತೀವಿ, ಹೌದಾ. ಹಾಗಾದ್ರೆ ಸಿಂಗಲ್ ಸೆಲ್ಯುಲರ್ ಆರ್ಗಾನಿಸಮ್ ಅಂತ ಕರಿತೀವಿ. ಸಿಂಗಲ್ ಸೆಲ್ಯುಲರ್ ಆರ್ಗ್ಯಾನಿಸಮ್ಸ್
ಯಾವುದು ಇದೆ? ಪ್ರೋಟೋಜೋವಾ. ಹಾಗಾದ್ರೆ ಮೊದಲನೇದಾಗಿ ಮಲೇರಿಯಾ ಬರುತ್ತೆ, ಒಂದ್ ಕಡೆ ರೋಗಗಳು ಬರೆದಿದ್ದೀನಿ, ಇನ್ನೊಂದ್ ಕಡೆ ಅದು ಹರಡ್ತಕ್ಕಂಥ ಕೀಟ ಅಥವಾ ನಾವೇನು ಪ್ರೋಟೋಜೋವಾ ಅಂತ ಕರಿತೀವಿ, ಕೀಟ ಅಥವಾ ಪ್ರೋಟೋಜೋವಾ ಅಂತ ಕರಿತಾ ಹೋಗ್ತೀವಿ. ಹಾಗಾದ್ರೆ ಈ ಮಲೇರಿಯಾ ರೋಗವನ್ನ ಹರಡತಕ್ಕಂಥ ಪ್ರೋಟೋಜೋವಾ ಯಾವುದು? ಅಲ್ಲಿ ಪ್ಲಾಸ್ಮೋಡಿಯಂ ಇದು ಪ್ಲಾಸ್ಮೋಡಿಯಂ ವೈವ್ಯಾಕ್ಸ್ ಅಂತ ಆಗ್ಬೇಕಿತ್ತು, ಪ್ಲಾಸ್ಮೋಡಿಯಂ ಆಗ್ಬೇಕಿತ್ತು, ಪ್ಲಾಸ್ಕೋಡಿಯಂ ಆಗಿದೆ. ಇಲ್ಲಿ ಮಾವತ್ತನ ಚೇಂಜ್ ಮಾಡ್ಕೊಳ್ಳಿ. ಪ್ಲಾಸ್ಮೋಡಿಯಂ ಅನ್ನುವಂತ ಪ್ರೋಟೋಜೋವಾ ಏನ್ ಮಾಡುತ್ತೆ? ಮಲೇರಿಯಾ ರೋಗವನ್ನು ಹರಡುತ್ತೆ. ನೆಕ್ಸ್ಟ್ ನಿದ್ರಾ ರೋಗ, ಹೌದಾ? ಈ ನಿದ್ರಾ ರೋಗ ಅಂದಾಗ ಟ್ರಿಪನೋಸೋಮಾ ಅಥವಾ ಟೆಟ್ಸಿನೋಣಾ ಅಂತ ಕರಿತೀವಿ ಅಥವಾ ಟ್ರಿಪ್ನೋಸೋಮಾ ಅಂತ ಕರಿತಾ ಹೋಗ್ತೀವಿ. ಈ ಒಂದು ಪ್ರೋಟೋಜೋವಾದಿಂದ ನಮಗೆ ನಿದ್ರಾ ರೋಗ ಕಂಡು ಬರುತ್ತೆ ಅಥವಾ ಹರಡುತ್ತೆ. ನೆಕ್ಸ್ಟ್ ಕಾಲಾ ಅಜ ಅಂದಾಗ ನಮಗೆ ಲೆಶ್ಮೇನಿಯಾ ಎನ್ನುವಂತ ಒಂದು ಪ್ರೋಟೋಜೋವಾದಿಂದ ಕಾಲಾ ಅಜ ಎನ್ನುವಂತ ಒಂದು ರೋಗ ಕಂಡು ಬರುತ್ತೆ. ಈ ಲೆಶ್ಮೇನಿಯಾ ಎನ್ನುವಂತ ಪ್ರೋಟೋಜೋವಾ ಅಂದಾಗ ಇದು ಸ್ವಲ್ಪ ಸೂಕ್ಷ್ಮವಾಗಿರ್ತಕ್ಕಂಥ ಪ್ರೋಟೋಜೋವಾ. ಓಕೆ, ಇದು ಅತಿ ಬೇಗನೆ ನಮಗೆ ಕಾಲಾ ಅಜ ಎನ್ನುವಂತ ಒಂದು ರೋಗವನ್ನ ಹರಡುತ್ತೆ. ಇದು ಸ್ವಲ್ಪ ಬಹಳ ಸೂಕ್ಷ್ಮವಾಗಿರ್ಬೇಕು, ಇಲ್ಲಾಂದ್ರೆ ಮನುಷ್ಯ ನಿಶಕ್ತಿ ಆಗ್ತಾನೆ. ನೆಕ್ಸ್ಟ್ ಅಮೀಬಿಕ್ ಆಮಶಂಕೆ ಅಥವಾ ನಾವು ಇಂಗ್ಲಿಷ್ ಅಲ್ಲಿ ಅಮೀಬಿಕ್ ಡಿಸೆಂಟ್ರಿ ಅಂತ ಕರಿತೀವಿ. ಅಮೀಬಿಕ್ ಡಿಸೆಂಟ್ರಿ ಅಂತ ಕರಿತಾ ಹೋಗ್ತೀವಿ. ಹಾಗಾದ್ರೆ ಈ ಅಮೀಬಿಕ್ ಡಿಸೆಂಟ್ರಿ ಅಥವಾ ಅಮೀಬಿಕ್ ಆಮಶಂಕೆ ಅಂತ ಕರಿತಾ ಹೋಗ್ತೀವಿ. ಇದು ಹರಡತಕ್ಕಂತ ಬ್ಯಾಕ್ಟೀರಿಯಾ ಯಾವುದು ಅಂತ ಪ್ರಶ್ನೆ ಕೇಳ್ತೇನೆ. ಅದು ಎಂಟಮೀಬಾ ಹಿಸ್ಟೋಲೈಟಿಕಾ. ಎಂಟಮೀಬಾ ಹಿಸ್ಟೋಲೈಟಿಕಾ ಎನ್ನುವಂತ ಒಂದು ಪ್ರೋಟೋಜೋವಾದಿಂದ ನಮಗೆ ಎಂಟಮೀಬಾ ಹಿಸ್ಟೋಲೈಟಿಕಾ ಎನ್ನುವಂತ ಪ್ರೋಟೋಜೋವಾದಿಂದ ಅಮೀಬಾ ಆಮಶಂಕೆ ಕಂಡು ಬರುತ್ತೆ. ನೆಕ್ಸ್ಟ್ ಯೋನಿ ಉರಿತ ಅಂತ ಕರಿತಾ ಹೋಗ್ತೀವಿ ಅಥವಾ ವೆಜೈನಟಿಸ್ ಅಂತ ಕರಿತಾ ಹೋಗ್ತೀವಿ. ನಾವು ನಮ್ಮ ಸೂಕ್ಷ್ಮ ಜೀವಿ ಸೂಕ್ಷ್ಮ ಭಾಗಗಳಾಗಿರ್ತಕ್ಕಂಥ ಏನಸ್ ಅಂತ ಕರಿತಾ ಹೋಗ್ತೀವಿ ಇಂಗ್ಲಿಷ್ ಅಲ್ಲಿ. ಆ ಒಂದು ಯೋನಿಯಲ್ಲಿ ಉರಿತ ಉಂಟಾಗುತ್ತೆ. ಅದರಿಂದ ಆ ಒಂದು ರೋಗ ಬರೋದಕ್ಕೆ ಕಾರಣ ಅಥವಾ ಈ ಒಂದು ಯೋನಿ ಉರಿತಕ್ಕೆ ಕಾರಣ ಆಗಿರ್ತಕ್ಕಂಥ ಯಾವುದು? ಪ್ರೋಟೋಜೋವಾ ಅಂತ ಕೇಳ್ತಾನೆ. ಪ್ರೋಟೋಜೋವಾ ಕೇಳ್ತಾನೆ. ಅದು ಟ್ರೈಕೋಮಾನಸ್ ಪಿಚೈನಾಲಿಸ್ ಅಂತ ಕರಿತಾ ಹೋಗ್ತೀವಿ. ಅರ್ಥ ಆಯ್ತಾ? ಇಷ್ಟು ಪ್ರೋಟೋಜೋಗಳ ಬಗ್ಗೆ ಮಾಹಿತಿ. ನೆಕ್ಸ್ಟ್ ಈ ಶಿಲೀಂಧ್ರಗಳಿಂದ ಬರತಕ್ಕಂಥ ರೋಗಗಳನ್ನ ನೋಡ್ತಾ ಹೋಗೋಣ. ಹೌದಾ? ಈ ಶಿಲೀಂಧ್ರಗಳಂದಾಗ ರಿಂಗ್ ವಾಮ್ ಅನ್ನು ನೋಡ್ತೀವಿ. ಹೌದಾ? ರಿಂಗ್ ವಾಮ್ ಅಥವಾ ರೌಂಡ್ ವಾಮ್ ಅಂತ ಕರಿತೀವಿ. ಹೌದಾ? ರಿಂಗ್ ವಾಮ್ ಅಂದಾಗ ನಮಗೆ ಹುಳಕಡ್ಡಿ ರೋಗ ಅಂತ ಕರಿತೀವಿ. ನಮ್ಮ ಆಡುಭಾಷೆಯಲ್ಲಿ ಇಂಗ್ಲಿಷಲ್ಲೇ ರಿಂಗ್ ವಾಮ್ ಅಂತ ಕರಿತೀವಿ, ನಮ್ಮ ಆಡುಭಾಷೆಯಲ್ಲಿ ನಾವು ಹುಳಕಡ್ಡಿ ರೋಗ ಅಂತ ಕರಿತೀವಿ ಅಥವಾ ಮೈಕೋಪೋರಸ್ ಅಂತ ಕೂಡ ಕರಿತಾ ಹೋಗ್ತೀವಿ. ಇವುಗಳನ್ನ ಆಡ್ತಕ್ಕಂಥ ಶಿಲೀಂಧ್ರ ಯಾವುದು? ಒಂದ್ ಕಡೆ ರೋಗಗಳು ಬರ್ಕೊಳ್ಳಿ. ರೋಗಗಳು ಇನ್ನೊಂದ್ ಕಡೆ ನಮಗೆ ಶಿಲೀಂಧ್ರಗಳು. ಯಾವ ಶಿಲೀಂಧ್ರಗಳು ಯಾವ ರೋಗಕ್ಕೆ ಕಾರಣ ಅಂತೇಳಿ ನೋಡ್ತಾ ಹೋಗೋಣ. ಇಲ್ಲಿ ಮೊದಲನೇದಾಗಿ ರಿಂಗ್ ವಾಮ್ ಅಥವಾ ಹುಳಕಡ್ಡಿ ರೋಗ ಅಂತ ಕರಿತಾ ಹೋಗ್ತೀವಿ ಅಥವಾ ಮೈಕೋಪೋರಸ್ ಅಂತ ಕರಿತೀವಿ. ಕಾರಣ ಆಗಿರ್ತಕ್ಕಂಥ ಶಿಲೀಂಧ್ರ ಯಾವುದು? ಟೈಕೋಫೈಟಾನ್ ಎನ್ನುವಂತ ಒಂದು ಯಾವುದರಿಂದ? ಒಂದು ಶಿಲೀಂಧ್ರದಿಂದ ನಮಗೆ ಈ ಒಂದು ರಿಂಗ್ ವಾಮ್ ಅಥವಾ ಹುಳಕಡ್ಡಿ ರೋಗ ಕಂಡು ಬರುತ್ತೆ. ಅದನ್ನ ನಾವು ಮೈಕೋಪೋರಸ್ ಅಂತ ಕೂಡ ಕರಿತಾ ಹೋಗ್ತೀವಿ. ನೆಕ್ಸ್ಟ್ ಡೋಬಿ ಇಚ್ ಅಂತ ಕರಿತೀವಿ. ಈ ಡೋಬಿ ಕೆರೆತ ಅಂತ ಕರಿತೀವಿ ಕನ್ನಡದಲ್ಲಿ, ಇಂಗ್ಲಿಷ್ ಅಲ್ಲಿ ಡೋಬಿ ಇಚ್ ಅಂತ ಕರಿತಾ ಹೋಗ್ತೀವಿ. ಇದು ಕಂಡು ಬರತಕ್ಕಂಥದ್ದು ಯಾವ ಶಿಲೀಂಧ್ರದಿಂದ ಬರುತ್ತೆ ಅಂತ ಕೇಳಿದ್ರೆ ಅದು ಕ್ಯಾಂಡಿಡಾ ಆಲ್ಬಿಕಾನ್ಸ್ ಎನ್ನುವಂತ ರೋಗದಿಂದ ಬರುತ್ತೆ. ಯಾವುದು? ಡೋಬಿ ಇಚ್. ಓಕೆ, ನೆಕ್ಸ್ಟ್ ಅಥ್ಲೆಟಿಕ್ ಫುಟ್. ಹೌದಾ? ಅಥ್ಲೆಟಿಕ್ ಫುಟ್ ಅಂತ ಕರಿತೀವಿ. ಈ ರೋಗವನ್ನ ನಾವು ಇಂಗ್ಲಿಷಲ್ಲೂ ಕೂಡ ಅಥ್ಲೆಟಿಕ್ ಫುಟ್ ಅಂತಾನೆ ಕರಿತೀವಿ. ಅದನ್ನ ನಾವು ಯಾವ ಒಂದು ಶಿಲೀಂಧ್ರದಿಂದ ಉಂಟಾಗುತ್ತೆ? ಶಿಲೀಂಧ್ರ ಅಂದಾಗ ಅದು ಟೈಕೋಫೈಟಾನ್ ಫಂಗೈ. ಇದನ್ನ ಹಲವಾರು ಬಾರಿ ಪರೀಕ್ಷೆಯಲ್ಲಿ ಕೇಳಿದ್ದಾರೆ. ಇದನ್ನ ಕೇಳಿದ್ದಾರೆ, ಡೋಬಿ ಇಚ್ನು ಕೇಳಿದ್ದಾರೆ, ಈ ರಿಂಗ್ ವಾಮ್ ಅನ್ನು ಕೂಡ ಕೇಳಿದ್ದಾರೆ. ಅರ್ಥ ಆಯ್ತಾ? ನೆಕ್ಸ್ಟ್ ಮಧುರಾ ಫುಟ್ ಅಂತ ಕರಿತೀವಿ. ಮಧುರಾ ಫುಟ್ ಅಥವಾ ಫಿಮೈಸಿಟೋಮಾ ಅಂತ ಕರಿತಾ ಹೋಗ್ತೀವಿ.
ಇದನ್ನ ಹರಡ್ತಕ್ಕಂಥ ಶಿಲೀಂಧ್ರ ಯಾವುದು ಅಂತ ಕೇಳ್ತಾನೆ. ಶಿಲೀಂಧ್ರ ಯುಮೈಸಿಟೋಮ್ ಅನ್ನುವಂತ ಒಂದು ಶಿಲೀಂಧ್ರದಿಂದ ನಮ್ಗೆ ಏನ್ ಕಂಡು ಬರುತ್ತೆ? ಮಧುರಾ ಫುಟ್ ಅಥವಾ ನಮಗೆ ಏನು ಫ್ಯೂಮೈಸಿಟೋಮಾ ಎನ್ನುವಂತ ಒಂದು ರೋಗ ಕಂಡು ಬರುತ್ತೆ, ಕಾಯಿಲೆಗಳು ಕಂಡು ಬರ್ತವೆ. ಹಾಗಾಗಿ ಇಷ್ಟು ನಮ್ಗೆ ಯಾವುದರಿಂದ ಈ ಒಂದು ಪ್ರಮುಖ ಸೂಕ್ಷ್ಮಾಣು ಜೀವಿಗಳಿಂದ ಬರ್ತಕ್ಕಂಥ ರೋಗಗಳ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದೆ. ಓಕೆ, ಇನ್ನು ಬರ್ತಕ್ಕಂಥ ತರಗತಿಗಳಲ್ಲಿ ಇನ್ನು NCERT ಇಲ್ಲಿ ಇರದೇ ಇರತಕ್ಕಂಥವುಗಳನ್ನ ಕೂಡ ಇಲ್ಲಿ ವೆಬ್ಸೈಟ್ ಇಂದ ಕೆಲವೊಂದು ರೋಗಗಳನ್ನು ತಗೊಂಡು ಇಲ್ಲಿ ಹಾಕಿದ್ದೀನಿ. ಓಕೆ, ಇನ್ನು ಹಲವಾರು ಪ್ರಶ್ನೆಗಳನ್ನ ನಾನು ಮುಂದಿನ ಬರ್ತಕ್ಕಂಥ ತರಗತಿಗಳಲ್ಲಿ NCERT ಅಥವಾ DSCERT ಪ್ರಕಾರ ನಮಗೆ ಯಾವ ರೋಗಗಳು ಕಂಡು ಬರ್ತವೆ ಅಂತ ಹೇಳಿ ನಿಮಗೆ ನೀಟಾಗಿ ಹೇಳ್ತಾ ಹೋಗ್ತೀನಿ ಅಂತ ಹೇಳ್ತಾ ಇಂದಿನ ತರಗತಿಯನ್ನ ಮುಗಿಸುವಂತ ಸಮಯ. ಇನ್ನು ಈ ನೋಟ್ಸಿನ PDF ಏನಾದ್ರು ಬೇಕಾಗಿದ್ರೆ ಇಲ್ಲೇನು ಡಿಸ್ಪ್ಲೇ ಮಾಡಿದ್ದೀನಿ, ಇದ್ರ ಬಗ್ಗೆ PDF ಬೇಕಾಗಿದ್ರೆ ನಮ್ಮ ಒಂದು ಆರ್ ಮಂಜುನಾಥ್ ಸರ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತಕ್ಕಂಥ ಟೆಲಿಗ್ರಾಮ್ ಗ್ರೂಪಿಗೆ ಜಾಯಿನ್ ಆಗೋದ್ರ ಮೂಲಕ ನಿಮಗೆ ಕರೆಕ್ಟ್ ಆದಂಥ ಎಲ್ಲ ಸಬ್ಜೆಕ್ಟ್ ಯಾವ್ಯಾವ ಯೂಟ್ಯೂಬಲ್ಲಿ ಕ್ಲಾಸ್ ಮಾಡ್ತೀವಿ ಅವುಗಳೆಲ್ಲವನ್ನ ನೋಟ್ಸ್ ನಿಮಗೆ ಅಲ್ಲಿ ಕೊಡುವಂಥ ಪ್ರಯತ್ನ ಮಾಡುವಂತಹದ್ದು. ಹಾಗಾದ್ರೆ ಇನ್ನೂ ನಿಮಗೆ ಏನು ಹೆಚ್ಚಿನ ವಿಡಿಯೋಗಳು ಬೇಕು ಅಂದ್ರೆ ಇದ್ರ ಹಿಂದೆ ಆಗಲೇ NCERT ಮತ್ತು DSCERT ಲೆಸನ್ ವೈಸ್ ಮಾಡ್ತಾ ಹೋಗಿದ್ದೀನಿ. ಅವುಗಳನ್ನ ಏನು ಡಿಸ್ಕ್ರಿಪ್ಷನ್ ಅಲ್ಲಿ ಆ ಒಂದು ಲಿಂಕ್ ಅನ್ನು ಹಾಕಿರ್ತೀನಿ, ಕ್ಲಾಸ್ ಲಿಂಕ್ ಅನ್ನು ನೀವು ಹೋಗಿ ನೋಡಬಹುದು. ಓಕೆ, ಇವತ್ತಿನ ಕ್ಲಾಸ್ ಇಷ್ಟಿರಲಿ. ಥ್ಯಾಂಕ್ ಯು.